ಕಂಟಿನ್ಯೂ ಮಾಡೋಣ. ಕರ್ನಾಟಕ ಭೌಗೋಳಿಕ ಲಕ್ಷಣಗಳು. ಸೊ ಅದಕ್ಕಿಂತ ಮುಂಚೆ ಏನಂದ್ರೆ ಇನ್ನೊಂದು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಗಳು ಉಳಿದಿದಾವ. ಸೊ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಕರ್ನಾಟಕ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಬೇಸಿಕ್ ಪಾಯಿಂಟ್ಸ್ ಅಂತ ಬಂದಾಗ ಫಸ್ಟ್ ಒಂದು ಬಿಜಾಪುರವನ್ನ ನಾವು ಏನಂತ ಕರಿತೀವಿ? ಪಂಚ ನದಿಗಳ ನಾಡು ಅಂತ ಕರಿತೀವಿ. ಸೊ ಅಲ್ಲಿ ಕೃಷ್ಣಾ ನದಿ ಹಾದು ಹೋಗುತ್ತೆ, ಡೋನಿ ನದಿ, ಭೀಮಾ ನದಿ, ಆಮೇಲೆ ಘಟಪ್ರಭಾ, ಸೊ ಅದೇ ತರ ಮಲಪ್ರಭಾ ನದಿಗಳು ಹಾದೋಗಿದಾವ. ಸೊ ಅದೇ ತರ ನೋಡ್ರಿ, ಮತ್ ಅದರ್ ಪಾಯಿಂಟ್ಸ್ ಗಳು ಏನೇನಿದಾವ ಅಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳಿರೋದು. ಸೊ ಏರಿಯಾ ಅಂತ ಬಂದಾಗ, ಸೊ ಕರ್ನಾಟಕದ ಏರಿಯಾ ಅಂತ ಬಂದಾಗ ಎಷ್ಟಿದೆ ಅಂತ ಹೇಳಿದ್ರೆ 1,91,791 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ತೀವಿ. ಟೋಟಲ್ ಆಗಿ 1,91,791 ಚದರ ಕಿಲೋಮೀಟರ್ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಸೊ ಟೋಟಲ್ ಏರಿಯಾ ಕಂಡು ಬರುತ್ತೆ. ಸೊ 1,91,791. ಸೊ ಅದಾದ ನಂತರ ನೋಡ್ರಿ, ಏರಿಯಾ ಅಂತ ಬಂದಾಗ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ 6ನೇ ಪ್ಲೇಸ್ ಅಲ್ಲಿ ಇದೆ. ಎಷ್ಟನೇ ಪ್ಲೇಸ್ ಅಲ್ಲಿ ಐತೆ? 6th ಪ್ಲೇಸ್ ಅಲ್ಲಿ ಏನಂತ ಹೇಳಿದ್ರೆ ಸೊ ನಮ್ಮ ಕರ್ನಾಟಕ ರಾಜ್ಯ ಐತೆ ದೇಶದ ಒಳಗಡೆ. ಸೊ ಅದೇ ತರ ನೋಡ್ರಿ, ಸಮ್ ಅದರ್ ಥಿಂಗ್ಸ್ ಗಳನ್ನ ಕೇಳ್ತಾರ. ಪಾಪ್ಯುಲೇಷನ್ ಅಂತ ಬಂದಾಗ, ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಸೊ ಕರ್ನಾಟಕದ ಸ್ಥಾನ ಎಷ್ಟಿದೆ ಅಂತ ಹೇಳಿದ್ರೆ 8ನೇ ಸ್ಥಾನದಲ್ಲಿ ಐತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 8ನೇ ಸ್ಥಾನದಲ್ಲಿ 6 crore ಮೇಲಾಗಿದೆ, 6 ಕೋಟಿ ಮೇಲಾಗಿದೆ, ಆಲ್ಮೋಸ್ಟ್ 7 ಕೋಟಿ ಒಳಗಡೆ ಬಂದಿದೆ. ಸೊ ಆಮೇಲೆ ನಮ್ಮ ಕರ್ನಾಟಕದ ಇವಾಗಿಂದ ಗವರ್ನರ್ ಯಾರಿದಾರ? ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಇದಾರ. ಸಿಎಂ ಯಾರಿದಾರ? ಬಸವರಾಜ ಬೊಮ್ಮಾಯಿ ಅವರು ಇದಾರ. ನಿಮ್ಗೆ ಆಲ್ಮೋಸ್ಟ್ ಇವೆಲ್ಲ ಗೊತ್ತು. ಆಮೇಲೆ ನಮ್ಮ ಕರ್ನಾಟಕವನ್ನ ಏನಂತ ಕರಿತೀವಿ ಅಂದ್ರೆ ಬೈ ಕ್ಯಾಮರಲಿಸಮ್ ಅಂತ, ದ್ವಿಸದನ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ವಿಸದನ ಅಂತ ಕರಿತೀವಿ. ದ್ವಿಸದನ ಅಂತಂದ ಹೇಳಿದ್ರೆ ಸೊ ನಮ್ಮಲ್ಲಿ ವಿಧಾನ ಪರಿಷತ್ತು ಕೂಡ ಐತೆ, ಆಮೇಲೆ ವಿಧಾನ ಸಭೆ ಕೂಡ ಐತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ವಿಧಾನ ಪರಿಷತ್ತು ಮತ್ತು ವಿಧಾನಸಭಾ ಸೊ ಎರಡು ಕೂಡ ಏನಂತಂದ ಐತೆ ಸೊ ನಮ್ಮಲ್ಲಿ ಐತೆ. ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಟೋಟಲ್ ಆಗಿ ಎಷ್ಟು ಸೀಟ್ಗಳಿದಾವ ಅಂತ ನೋಡ್ರಿ, ಕ್ವಶನ್ಸ್ ಗಳನ್ನ ಕೇಳ್ತಾರ. ಟೋಟಲ್ ಆಗಿ 75 ಸೀಟ್ಗಳು ಏನಂತಂದ್ರೆ ವಿಧಾನ ಪರಿಷತ್ತಲ್ಲಿ ಬರ್ತಾವ. ಆಮೇಲೆ ವಿಧಾನ ಸಭೆಯಲ್ಲಿ ಎಷ್ಟು ಬರ್ತಾವ ಅಂತ ಹೇಳಿದ್ರೆ 224. ಉಲ್ಟಾ ಇದ್ದಂಗ ಅಂತೀನಿ. ವಿಧಾನ ಪರಿಷತ್ತಲ್ಲಿ ಏನಂತ ಹೇಳಿದ್ರೆ 75 ಸೀಟ್ಸ್. ಆಮೇಲೆ ವಿಧಾನಸಭೆಯಲ್ಲಿ ಏನಂತ ಹೇಳಿದ್ರೆ 224 ಸೀಟ್ಗಳಿದಾವ. ಎಸ್ ಸರ್, 225 ವಿನಾಯಕ್. ನೋ. ಸೊ 225 ಇದ್ವು. ಇವಾಗ ಏನ್ ಮಾಡಿದಾರೆ ಅಂತಂತ ಹೇಳಿದ್ರೆ ವಿನಾಯಕ್ ಅವರೇ, ಸೊ ಏನ್ ಮಾಡಿದಾರೆ ಅಂತ ಎಲ್ರು ಕೇಳಿಸ್ಕೊಡ್ರಿ, ಒಬ್ಬರಿಗೆ ಅಲ್ಲ. ಸೊ 224 ಇವಾಗ 225 ಇದ್ವು ಮೊದಲು. ಒಂದು ಆಂಗ್ಲೋ ಇಂಡಿಯನ್ ಅನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ತೆಗೆದಾಕಿದಾರೆ. ಸೊ ವಿಧಾನಸಭೆಗಳಲ್ಲಿ ಏನಂತ ಹೇಳಿದ್ರೆ ಆಂಗ್ಲೋ ಇಂಡಿಯನ್ಸ್ ಗಳನ್ನ ತೆಗೆದಾಕಿದಾರೆ. ಅದೇ ತರ ಲೋಕಸಭೆಯಲ್ಲೂ ಕೂಡ ಏನಂತ ಹೇಳಿದ್ರೆ ಆಂಗ್ಲೋ ಇಂಡಿಯನ್ಸ್ ಅನ್ನ ತೆಗೆದು ಹಾಕಿದಾರೆ. ಸೊ ಟೋಟಲ್ ಆಗಿ ಮೊದಲು ಅದನ್ನ ನೀವು ನೆನ್ಪಿಟ್ಕೋಬೇಕಷ್ಟೇ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ವಿಧಾನ ಪರಿಷತ್ ಆಯ್ತು, ವಿಧಾನಸಭೆ ಆಯ್ತು. ಅದೇ ತರ ಲೋಕಸಭೆ ಮತ್ತು ರಾಜ್ಯಸಭೆ ಅಂತಂದು ಹೇಳ್ತೀವಿ. ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಲೋಕಸಭೆಗೆ ಸೆಲೆಕ್ಷನ್ ಆಗ್ತಾರ, ರಾಜ್ಯಸಭೆಗೆ ಸೆಲೆಕ್ಷನ್ ಆಗ್ತಾರ ಅನ್ನೋ ಕ್ವಶನ್ ಅನ್ನ ಕೇಳ್ತಾರ. ಸೊ ನೋಡ್ರಿ, ಲೋಕಸಭೆಗೆ ನಮ್ಮ ರಾಜ್ಯದಿಂದ 28 ಜನ ಆರಿಸಿ ಹೋಗ್ತಾರ. ಆಮೇಲೆ ರಾಜ್ಯಸಭೆಗೆ ಎಷ್ಟು ಜನ ಹೋಗ್ತಾರ ಅಂದ್ರೆ 12 ಜನ ಹೋಗ್ತಾರ. ಇಲ್ಲಿ ನಿಮಗ್ ಕ್ವಶನ್, ಸೊ ಟೋಟಲ್ ಆಗಿ ನಮ್ಮ ಹೋಲ್ ಭಾರತ ದೇಶದಲ್ಲಿ ಭಾರತ ದೇಶದಿಂದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮಕರಣ ಮಾಡ್ತಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್, ನಿಮಗೆ ಬೇಗ ಬೇಗ ಆನ್ಸರ್ಸ್ ಹಾಕಿ. ನೋಡ್ರಿ, ಲೋಕಸಭೆಗೆ ಎಷ್ಟಂತ ಹೇಳಿದ್ರೆ 28 ಜನ, ರಾಜ್ಯಸಭೆಗೆ 12 ಜನ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ವೆರಿ ಗುಡ್ ಕಲ್ಯಾಣ್, ವೆರಿ ಗುಡ್. ಸೊ 12 ಜನರನ್ನ ಏನಂತಂದ ಹೇಳಿದ್ರೆ ನಾಮಕರಣ ಮಾಡ್ತಾರೆ. ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 12 ಜನರನ್ನ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ. ಆಮೇಲೆ ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಹೋಗ್ತಾರ? 12 ಜನ ಹೋಗ್ತಾರ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಕರ್ನಾಟಕದಿಂದ ಆರ್ಸಿ ಎಷ್ಟು ಜನ ಹೋಗ್ತಾರ ಅಂತಂದ ಹೇಳಿದ್ರೆ ರಾಜ್ಯಸಭೆಗೆ 12 ಜನ ಹೋಗ್ತಾರ. ಆಮೇಲೆ ಆಲ್ ಓವರ್ ಇಂಡಿಯಾದಿಂದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮಕರಣ ಮಾಡ್ತಾರ? ಡೈರೆಕ್ಟ್ ಆಗಿ 12 ಜನರನ್ನ ನಾಮಕರಣ ಮಾಡ್ತಾರ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ ಇದರಲ್ಲಿ. ನೆಕ್ಸ್ಟ್ ನೋಡ್ರಿ, ಅದೇ ತರ ಮತ್ ಕ್ವಶನ್ಸ್ ಗಳನ್ನ ಏನೇನ್ ಕೇಳ್ತಾರ ಅಂತಂದ ಹೇಳಿದ್ರೆ ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ಕೇಳ್ತಾರ. ಸಾಕ್ಷರತೆ ಎಷ್ಟಿದೆ ಅಂತಂದ ಹೇಳಿದ್ರೆ 75.60 ಇದೆ, 75.6 ಅಂತಂದ ಹೇಳ್ತೀವಿ. ಡೈರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಆಮೇಲೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕೇಳ್ಬೋದು. ಕೆ.ಸಿ. ರೆಡ್ಡಿ ಅವರ ಏನಂತ ಹೇಳಿದ್ರೆ ಮೊದಲ ಮುಖ್ಯಮಂತ್ರಿ ಆಗಿದ್ರು. ಸೊ ಅದೇ ತರ ನಮ್ಮ ಕರ್ನಾಟಕದಿಂದ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ ಕ್ವಶನ್ ಕೇಳ್ಬಹುದು. ಎಚ್.ಡಿ. ದೇವೇಗೌಡ್ರ ಏನಂತಂದ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಅದೇ ತರ ಏನಂತಂದ ಹೇಳಿದ್ರೆ ನಮ್ಮ ಮತ್ತ ಅದರ್ ಕ್ವಶನ್ಸ್ ಗಳನ್ನ ಏನೇನ್ ಕೇಳ್ಬಹುದು ಅಂತಂದ ಹೇಳಿದ್ರೆ ಏನೇನ್ ಕೇಳ್ಬಹುದು ಅದರ್ ಕ್ವಶನ್ಸ್ ಗಳನ್ನ. ಸೊ ಟೋಟಲ್ ಆಗಿ ಕರ್ನಾಟಕವನ್ನ 4 ಡಿವಿಷನ್ಸ್ ಗಳನ್ನಾಗಿ ಮಾಡ್ತೀವಿ. ಸೊ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. 4 ಡಿವಿಷನ್ಸ್ ಅಂತ ಹೇಳ್ತೀವಿ. ಸೊ ನ್ಯೂಸ್ ಪೇಪರ್ಸ್ ಗಳ ಬಗ್ಗೆ ಕೇಳ್ಬಹುದು. ಮಂಗಳೂರು ಸಮಾಚಾರ,
ಮಂಗಳೂರು ಸಮಾಚಾರ ಏನಂತಂದ ಹೇಳಿದ್ರೆ ಸೊ ನಮ್ಮ ಕರ್ನಾಟಕದ ಮೊದಲ ನ್ಯೂಸ್ ಪೇಪರ್ಸ್ ಅಂತಂದ ಹೇಳ್ತೀವಿ. ಇಷ್ಟೇನಂತಂದ ಹೇಳಿದ್ರೆ ಇನ್ನೂ ಹಲವಾರು ಜಿಕೆ ಪಾಯಿಂಟ್ಸ್ ಗಳು ಬರ್ತಾವ, ಬಟ್ ಆದ್ರೆ ಇಷ್ಟು ಸಾಕು. ಆಮೇಲೆ ಡಿಸ್ಕಷನ್ ಮಾಡುವಾಗ ನಾವು ಮಾಡ್ತಾ ಹೋಗೋಣ, ಸ್ಟಡಿ ಮಾಡುವಾಗ. ನೋಡ್ರಿ ನೆಕ್ಸ್ಟ್ ಏನಂತಂದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ದಿಕ್ಕುಗಳಂತ ಬಂದಾಗ ಮೇಲ್ಗಡೆದ ಉತ್ತರ, ಕೆಳಗಡೆ ದಕ್ಷಿಣ, ಅದಾದ ನಂತರ ನೆಕ್ಸ್ಟ್ ಪಶ್ಚಿಮ ಮತ್ತು ಪೂರ್ವ ದಿಕ್ಕುಗಳು ಅಂತಂತ ಹೇಳ್ತೀವಿ. ತಲೆ ಕಡೆ ಬರೋದೇನೇನು ಅದು ಉತ್ತರ, ಕಾಲ್ ಕಡೆ ಬರೋದು ದಕ್ಷಿಣ, ಸೊ ಎಡಗಡೆದು ಪಶ್ಚಿಮ, ಬಲಗಡೆದು ಪೂರ್ವ. ಪೂರ್ವ ದಿಕ್ಕಿಗೆ ಏನಂತಂದ ಹೇಳಿದ್ರೆ ಸೂರ್ಯ ಉದಯಿಸ್ತಾನ. ಸೂರ್ಯ ಏನಂತಂದ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಉದಯಿಸ್ತಾನ. ಸೊ ನಮ್ಮ ಭೂಮಿ ಏನಂತಂದ ಹೇಳಿದ್ರೆ ಗುಂಡಗಾಗಿರೋದ್ರಿಂದ, ನಮ್ಮ ಭೂಮಿ ಗುಂಡಗಾಗಿರೋದ್ರಿಂದ ನಮ್ಮ ಭಾರತ ಇಲ್ಲಿ ಬರುತ್ತ. ಸೊ ಚೀನಾ ಮೇಲ್ಗಡೆ ಬರುತ್ತ. ಇಲ್ಲಿ ಏನಂತಂದ ಹೇಳಿದ್ರೆ ಸೊ ಜಪಾನ್ ಬರುತ್ತ. ಸೂರ್ಯ ಏನಂತಂದ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಉದಯಿಸೋದ್ರಿಂದ ನಮ್ಮ ಭೂಮಿ ಯಾವ್ದ್ರ ತಿರುಗುತ್ತ, ಪಶ್ಚಿಮದಿಂದ ಪೂರ್ವದ ಕಡೆಗೆ ಈ ತರ ತಿರುಗೋದ್ರಿಂದ ಮೊದಲು ಯಾವ್ದು ಹತ್ತುತ್ತ ಅಂದ್ರೆ ದೇಶ ಜಪಾನ್ ದೇಶ ಹತ್ತುತ್ತ. ಅದಕ್ಕೋಸ್ಕರ ಸೂರ್ಯನ ಬೆಳಕುಗಳು ಮೊದಲು ಎಲ್ಲಿ ಬೀಳ್ತಾವ ಅಂತ ಹೇಳಿದ್ರೆ ಜಪಾನ್ ದೇಶದ ಮೇಲೆ ಬೀಳ್ತಾವ. ಅದಕ್ಕೋಸ್ಕರ ಅದನ್ನ ಸೂರ್ಯ ಉದಯಿಸುವ ನಾಡು ಅಂತ ಕೇಳ್ತೀವಿ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಸೂರ್ಯನ ಬೆಳಕುಗಳು ಫಸ್ಟ್ ಎಲ್ಲಿ ಬೀಳ್ತಾವ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಬೀಳ್ತಾವ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ನಾವ್ ಹೇಳ್ತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಆಮೇಲೆ ಈ ತರ ಚೀನಾ ಬರ್ತಾನ, ಭಾರತ, ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನು, ಸೊ ಇರಾಕು, ಇರಾನು, ಯುರೋಪ್ ದೇಶಗಳು, ಆಮೇಲೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಂತಂದ್ ಹೇಳ್ತೀವಿ. ಸೊ ಈ ತರ ಸೂರ್ಯನ ಬೆಳಕುಗಳು ಬೀಳ್ತಾ ಹೋಗ್ತವೆ. ಯಾಕಂತಂದ್ ಹೇಳಿದ್ರೆ ನಮ್ಮ ಭೂಮಿ ಪೂರ್ವದಿಂದ ಪಶ್ಚಿಮಕ್ಕೆ, ಇಲ್ಲಿ ನೋಡ್ರಿ, ಸೊ ಈ ತರ ತಿರುಗೋದ್ರಿಂದ, ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗೋದ್ರಿಂದ ಏನಂತಂದ ಹೇಳಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ, ಪಶ್ಚಿಮದಿಂದ ಏನಂತಂದ ಹೇಳಿದ್ರೆ ಪೂರ್ವಕ್ಕೆ ಏನಂತಂದ ಹೇಳಿದ್ರೆ ನಮ್ಮ ಭೂಮಿ ತಿರುಗ್ತಾ ಇರೋದ್ರಿಂದ ಸೂರ್ಯನ ಬೆಳಕುಗಳು ಬೀಳ್ತಾ ಹೋಗ್ತಾವ. ಸೊ ಈ ಪಾಯಿಂಟ್ ಅನ್ನು ನೀವು ನೆನ್ಪಿಡ್ಕೋಬೇಕು. ಸೊ ನೋಡ್ರಿ ನಾವು ಏನಂತ ಹೇಳಿದ್ವಿ, ನಮ್ಮ ಭೂಮಿ ಏನಂತಂದ ಹೇಳಿದ್ರೆ ಸೊ ಹಲವಾರು ಖಂಡಗಳು ಬರ್ತಾವ, ಆಮೇಲೆ ದೇಶಗಳು ಬರ್ತಾವ. ಅದ್ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕವನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಕರ್ನಾಟಕ ಭಾರತದಲ್ಲಿ ಎಲ್ಲೈತೆ ಅಂತ ಕೇಳಿದ್ರೆ ಸೊ ಇದ್ ನಾವ್ ಏನ್ ಹೇಳ್ತೀವಿ, ಭಾರತದ ನೈಋತ್ಯಕ್ಕೆ ಏನಂತ ಹೇಳಿದ್ರೆ ನಮ್ ಕರ್ನಾಟಕ ಐತೆ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಆಮೇಲೆ ಪರ್ಯಾಯ ದ್ವೀಪ ಅಂತ ಬಂದಾಗ ಎಲ್ಲೈತೆ ಅಂತ ಹೇಳ್ತೀವಿ. ಪರ್ಯಾಯ ದ್ವೀಪ ಅಂತ ಬಂದಾಗ ಸೊ ನೋಡ್ರಿ ಪಶ್ಚಿಮ ಭಾಗಕ್ಕೈತ. ಸೊ ಪರ್ಯಾಯ ದ್ವೀಪ ಅಂತ ಬಂದಾಗ ನಮ್ಮ ಭಾರತ ದೇಶ, ಸೊ ಕರ್ನಾಟಕ ಎಲ್ಲೈತೆ ಪಶ್ಚಿಮ ಭಾಗಕ್ಕೈತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಕರ್ನಾಟಕದ ಸುತ್ತಮುತ್ತ ಏನಂತ ಹೇಳಿದ್ರೆ ಅರಬ್ಬಿ ಸಮುದ್ರ ಐತೆ. ಅರಬ್ಬಿ ಸಮುದ್ರದ ಕರಾವಳಿ ತೀರವನ್ನ ಹೊಂದೈತ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೋಡ್ರಿ ನಮ್ಗೆ ಇಲ್ಲಿ ಕ್ವಶನ್ ಏನಂತಂದ ಹೇಳಿದ್ರೆ ಯಾವ ಯಾವ ಅಕ್ಷಾಂಶಗಳ ನಡುವೆ ನಮ್ಮ ಕರ್ನಾಟಕ ರಾಜ್ಯ ಕಂಡು ಬರುತ್ತೆ ಅನ್ನೋದನ್ನ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅದನ್ನ ನಾವು ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ನಮ್ಗೆ ಏನಂತಂದ ಹೇಳಿದ್ರೆ ಫಸ್ಟ್ ನೆನ್ಪಿಟ್ಕೋಬೇಕು, ಇವಾಗ ನಾವು ಒಂದು ಭೂಮಿಯನ್ನ ಕನ್ಸಿಡರ್ ಮಾಡ್ಕೊಡ್ರಿ. ಕರೆಕ್ಟ್ ಆಗಿ ಆಗ್ಲಿಲ್ಲ, ಒಂದ್ ನಿಮಿಷ ಇರಿ. ಸೊ ಇದೇನಂತಂದ ಹೇಳಿದ್ರೆ ನಮ್ ಭೂಮಿ ಅಂತ ಅನ್ಕೊಡ್ರಿ. ಇದನ್ನ ಏನಂತಂದ ಹೇಳಿದ್ರೆ ನಮ್ ಭೂಮಿ ಅಂತ ಅನ್ಕೊಡ್ರಿ. ಸೊ ಇದೇನಂತಂದ ಹೇಳಿದ್ರೆ ಸಮಭಾಜಕ ವೃತ್ತ. ಸೊ ಇವುಗಳನ್ನ ನಾವು ಈಗ ಅಡ್ಡವಾದಾಗಿ ಎಳೆಯುವ ರೇಖೆಗಳನ್ನ ನಾವು ಅಕ್ಷಾಂಶಗಳಂತ ಕರಿತೀವಿ. ಈ ತರ ಉದ್ದವಾಗಿ ಅಂದ್ರ ನಾರ್ತ್ ಟು ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ಎಳೆಯುವ ರೇಖೆಗಳನ್ನ ನಾವೇನಂತ ಕರಿತೀವಿ, ರೇಖಾಂಶಗಳು ಅಂತ ಕರಿತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ನಮ್ಮ ಭೂಮಿ, ನಮ್ಮ ಭಾರತ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಭೂಮಿ ಅಂತ ಕನ್ಸಿಡರ್ ಮಾಡಿದಾಗ ಈ ಪ್ರದೇಶದಲ್ಲಿ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ಸೊ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ. ಸಮಭಾಜಕ ವೃತ್ತ ಏನ್ ಮಾಡುತ್ತೆ ಅಂತಂದ ಹೇಳಿದ್ರೆ ಭೂಮಿಯನ್ನ ಎರಡು ಗೋಳಾರ್ಧ ಮಾಡುತ್ತಾ. ಸೊ ಮೇಲ್ಗಡೆಯನ್ನ ನಾವು ಉತ್ತರ ಗೋಳಾರ್ಧ, ಕೆಳಗಡೆಯನ್ನ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಡೋಂಟ್ ವರಿ. ಸೊ ಉತ್ತರ ಗೋಳಾರ್ಧದಲ್ಲಿ ಏನಂತಂದ ಹೇಳಿದ್ರೆ ನಮ್ಮ ಭಾರತ ಕಂಡು ಬರುತ್ತ. ಸೊ ಅದೇ ತರ ನೋಡ್ರಿ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಮತ್ತೆ 0 ಡಿಗ್ರಿಯಿಂದ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ 0 ಡಿಗ್ರಿ ರೇಖಾಂಶ ಏನಿದೆಯಲ್ಲ ಗ್ರೀನ್ ವಿಚ್, ಅಲ್ಲಿಂದ ಮಾಡ್ತೀವಿ. ಸೊ 0 ಡಿಗ್ರಿಯಿಂದ ಬಲಕ್ಕಿರೋದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಪೂರ್ವ ಗೋಳಾರ್ಧ ಅಂತ ಕರಿತೀವಿ. ಈ ಕಡೆ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಸೊ ಪಶ್ಚಿಮ ಗೋಳಾರ್ಧ ಅಂತ ಕರಿತೀವಿ. ಈ ತರನು ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇದು ಮಾಡ್ತೀವಿ. ಸೊ ನೋಡ್ರಿ ಕರೆಕ್ಟ್ ಆಗಿ ನಾನು ಇನ್ನೊಂದ್ಸರಿ ಹೇಳ್ತೀನಿ, ನೆನ್ಪಿಟ್ಕೊಡ್ರಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಈ ಕಾನ್ಸೆಪ್ಟ್. ಸೊ ಈ ಕಡೆ ನೋಡ್ಕೊಡ್ರಿ. ಸೊ ಒಂದ್ ನಿಮಿಷ ಇರಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಈಗ ನಾವ್ ಏನಂತಂದ ಹೇಳಿದ್ರೆ ನಾವು ಭೂಮಿಯನ್ನ ಕನ್ಸಿಡರ್ ಮಾಡ್ರಿ. ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ನಾವು ಸಮಭಾಜಕ ವೃತ್ತವನ್ನ ಹೇಳ್ತೀವಿ, 0 ಡಿಗ್ರಿ ಅಂತಂದ ಹೇಳ್ತೀವಿ. ಸೊ ಇದನ್ನ ನಾವು ಮೇಲ್ಗಡೆ ಪಾರ್ಟ್ ವನ್ನ ಏನಂತ ಕರಿತೀವಿ, ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಕೆಳಗಡೆಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಕ್ಷಿಣ ಗೋಳಾರ್ಧ. ಸೊ ಇಲ್ಲಿ ನೋಡ್ರಿ ನಮ್ಮ ಭಾರತ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳ್ತೀವಿ. ಸೊ ಅದೇ ತರ ನೋಡ್ರಿ ನಾವು ಈ ತರ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಭೂಮಿಯನ್ನ ವಿಂಗಡಣೆ ಮಾಡ್ತೀವಿ. ಯಾವ ತರ ಮಾಡ್ತೀವಿ ಅಂದ್ರೆ ಪಾರ್ಟಿಷನ್. ಸೊ ಇವೇನಂತಂದ ಹೇಳಿದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯುವ ಕಾಲ್ಪನಿಕ ರೇಖೆಗಳನ್ನ ನಾವು ರೇಖಾಂಶಗಳಂತ ಕರಿತೀವಿ. ಬಟ್ ಅದ್ರ ಇದು ಡೆಫಿನಿಷನ್ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ ಅದು ಡೆಫಿನೇಷನ್ ಏನಂತಂದ ಹೇಳಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ.
ಸೊ ಈ ತರ ಏನ್ 0 ಡಿಗ್ರಿ ಗ್ರೀನ್ ವಿಚ್ ಇದೆ ಅಲ್ಲ, 0 ಡಿಗ್ರಿ ಗ್ರೀನ್ ವಿಚ್ ಏನ್ ಬಲಗಡೆ ಬರ್ತಾವೋ ಆ ಗೋಳಾರ್ಧವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪೂರ್ವ ಗೋಳಾರ್ಧ ಅಂತ ಕರಿತೀವಿ. ಸೊ 0 ಡಿಗ್ರಿ ಏನ ರೇಖಾಂಶ ಇದಿಲ್ಲ ಅದ್ರದ್ದು ಏನಂತಂದ್ರೆ ಎಡಗಡೆಗೆ ಬರುವ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಶ್ಚಿಮ ಗೋಳಾರ್ಧ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಉತ್ತರ ಗೋಳಾರ್ಧ ಅಂತ ಕರೆದ್ವಿ. ಸೊ ಇದನ್ನ ನಾವು ದಕ್ಷಿಣ ಗೋಳಾರ್ಧ ಅಂತ ಕರೆದ್ವಿ 0 ಡಿಗ್ರಿ ಸಮಭಾಜ ವೃತ್ತದ ಆಧಾರದ ಮೇಲೆ ಇಕ್ವೇಟರ್ ಮೇಲೆ. ಅದೇ ತರ ಗ್ರೀನ್ ವಿಚ್ 0 ಡಿಗ್ರಿ ರೇಖಾಂಶದ ಮೇಲೆ. ಸೊ ಬಲಗಡೆಗೆ ಬರೋದನ್ನ ನಾವು ಪೂರ್ವ ಗೋಳಾರ್ಧ ಅಂತ ಕರಿತೀವಿ, ಈ ಕಡೆ ಪಶ್ಚಿಮ ಗೋಳಾರ್ಧ ಅಂತ ಕರಿತೀವಿ. ನೋಡ್ರಿ ಈ ಕಡೆಗೆ ಏನ್ ಬರ್ತಾವಲ್ಲ ರೇಖಾಂಶಗಳು, ಇವುಗಳನ್ನ ಪೂರ್ವ ರೇಖಾಂಶಗಳಂತ ಕರಿತೀವಿ. ಈ ಕಡೆಗೆ ಬರೋದನ್ನ ನಾವು ಏನಂತ ಕರಿತೀವಿ ಪಶ್ಚಿಮ ರೇಖಾಂಶಗಳಂತ ಕರಿತೀವಿ. ಸೊ ಅದನ್ನೇ ಈ ತರ ನೋಡ್ರಿ, ಇವಾಗ ನಾವು ರೇಖಾಂಶವನ್ನು 0 ಡಿಗ್ರಿ ಸಮಭಾಜಕ ವೃತ್ತವನ್ನು ಹೇಳಿದಾಗ ನಮ್ಮ ಭಾರತ ಇಲ್ಲಿ ಕಂಡು ಬರುತ್ತೆ. ಸೊ ಭಾರತ ಇಲ್ಲಿ ಕಂಡು ಬಂದ್ರೆ ನಾವು ಇವುಗಳನ್ನ ಏನಂತಂದ್ ಹೇಳ್ಬೇಕು? ಸೊ ಇಲ್ಲಿ ಬರುವ ರೇಖಾಂಶಗಳನ್ನ ಪೂರ್ವ ರೇಖಾಂಶಗಳಂತಂದ್ ಹೇಳ್ಬೇಕು. ಎಸ್. ಸೊ ಅದಾದ ನಂತರ ಇಲ್ಲಿ ಬರೋದ್ರಿಂದ ಅಂತ ಹೇಳೋದ್ರಿಂದ ಇಲ್ಲಿ ಕಂಡು ಬರುವ ಅಕ್ಷಾಂಶಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಉತ್ತರ ಅಕ್ಷಾಂಶಗಳಂತಂದ್ ಹೇಳ್ಬೇಕು. ಏನಂತ ಹೇಳ್ಬೇಕು? ಉತ್ತರ ಅಕ್ಷಾಂಶಗಳಂತ ಹೇಳ್ಬೇಕು. ಇದು ಎಲ್ರಿಗೂ ಅರ್ಥ ಆಯ್ತಾ? ಸೊ ಅದಾಗಿದ್ರೆ ಎಸ್ ಅಂತ ಒಂದು ಮೆಸೇಜ್ ಹಾಕಿ ಬೇಗ ಬೇಗ. ಎಸ್ 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 ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ನಮ್ಮ ಭಾರತ ಎಲ್ಲೈತೆ ಅಂತಂದ ಹೇಳ್ತೀವಿ. ಸೊ ಇಷ್ಟು ನಮ್ಮ ಭಾರತವನ್ನ ಇಲ್ಲಿ ನೋಡ್ರಿ, ಇನ್ನೊಂದು ಡೈಗ್ರಾಮ್ ಹಾಕ್ತಿವಿ ನೋಡ್ರಿ. ನಮ್ಮ ಭಾರತ ಎಲ್ಲೈತಪ್ಪ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನಮ್ಮ ಭಾರತ ದೇಶ. ಸೊ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ, ಸೊ ಈ ತರ ಉತ್ತರ ಅಕ್ಷಾಂಶಗಳ ನಡುವೆ ಏನಂತಂದ ಹೇಳ್ತೀವಿ, ಉತ್ತರ ಗೋಳಾರ್ಧದ ಅಕ್ಷಾಂಶಗಳ ನಡುವೆ, ಆಮೇಲೆ ಪೂರ್ವ ರೇಖಾಂಶಗಳ ನಡುವೆ. ಯಾಕಂತಂದ ಹೇಳಿದ್ರೆ ಪೂರ್ವ ಗೋಳಾರ್ಧದಲ್ಲಿ ಕಂಡು ಬರೋದ್ರಿಂದ ಪೂರ್ವ ರೇಖಾಂಶಗಳ ನಡುವೆ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಆಯ್ತು ಅಂತಂದ ಹೇಳ್ತೀವಿ. ಅದೇ ತರ ನಮ್ಮ ಕರ್ನಾಟಕವನ್ನ ಏನಂತಂದ ಹೇಳ್ತೀವಿ ಅಂತ ನೋಡ್ತಾ ಹೋಗೋಣ. ಯಾವ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಐತಂತ ಕೇಳಿದ್ರೆ ಸೊ ಏನಂತಂದ ಹೇಳ್ತೀವಿ, ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತಂದ ಹೇಳಿದ್ರೆ 11 ಡಿಗ್ರಿ. ಸೊ 11.5 ಡಿಗ್ರಿಯಿಂದ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, 11.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಲ್ಲಿ ಮೇಲ್ಗಡೆ ನೋಡ್ರಿ 18.5 ಡಿಗ್ರಿ ಉತ್ತರ ಅಕ್ಷಾಂಶದ ನಡುವೆ. ಇದೆರಡು ಅಕ್ಷಾಂಶಗಳು ಅಡ್ಡದಾಗಿ ಎಳೆಯುವ ರೇಖೆಗಳನ್ನು ಅಕ್ಷಾಂಶ ಅಂತ ಕರಿತೀವಿ. 11 ಡಿಗ್ರಿಯಿಂದ 18 ಡಿಗ್ರಿ ವರೆಗೂ ಏನಂತಂತ ಹೇಳಿದ್ರೆ ನಮ್ಮ ಕರ್ನಾಟಕ ಕಂಡು ಬರುತ್ತಾ, ಅದು ಏನಂತಂತ ಹೇಳಿದ್ರೆ ಉತ್ತರ ಅಕ್ಷಾಂಶಗಳ ನಡುವೆ ಕಂಡು ಬರುತ್ತೆ. ಯಾಕೆ ಉತ್ತರ ಅಂತಂದ ಹೇಳಿದಂತ ಅರ್ಥ ಆಯ್ತಾ? ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ. ಏನಂತಂತ ಹೇಳಿದ್ರೆ ಯಾವ ಯಾವ ರೇಖಾಂಶಗಳ ನಡುವೆ, ಅದು ಕೂಡ ಏನಂತಂತ ಹೇಳಿದ್ರೆ ಪೂರ್ವ ರೇಖಾಂಶಗಳಂತ ಬರ್ತಾವ. ನೆನ್ಪಿಟ್ಕೊಡ್ರಿ, 74 ಡಿಗ್ರಿ ಪೂರ್ವ ರೇಖಾಂಶದಿಂದ 78.5 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಏನಂತಂದ ಹೇಳಿದ್ರೆ ನಮ್ಮ ಕರ್ನಾಟಕ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. 74 to 78 ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. 74 to 78, ಆಮೇಲೆ 11 ಇಂದ 18 ವರೆಗೂ ಏನಂತಂದ ಹೇಳಿದ್ರೆ ರೇಖಾಂಶ ಮತ್ತು ಅಕ್ಷಾಂಶಗಳ ನಡುವೆ ನಮ್ಮ ಕರ್ನಾಟಕ ಕಂಡು ಬರುತ್ತೆ. ಸಾರಿ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ತುದಿಗಳು ಯಾವ ಕಂಡು ಬರ್ತಾವ ನಮ್ಮ ಕರ್ನಾಟಕದ ತುದಿಗಳು ಯಾವ ಕಂಡು ಬರ್ತಾವ ಅಂತ ಹೇಳಿದ್ರೆ, ಸೊ ಈ ಕಡೆ ಉತ್ತರದ ತುದಿ ಯಾವ್ದಂತ ಹೇಳಿದ್ರೆ, ಸೊ ಕರ್ನಾಟಕದ ಉತ್ತರ ತುದಿ ಯಾವ್ದಂತ ಹೇಳಿದ್ರೆ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರುತ್ತಾ ಔರಾದ ತಾಲೂಕು. ಯಾವ್ದಂತ ಹೇಳ್ತೀವಿ? ಬೀದರದ ಔರಾದ ತಾಲೂಕ್ ಅಂತಂದ ಹೇಳ್ತೀವಿ. ದಕ್ಷಿಣದ ತುದಿ ಯಾವ್ದಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಅಂತಂತ ಹೇಳ್ತೀವಿ, ಚಾಮರಾಜನಗರ ಜಿಲ್ಲೆ. ಸೊ ಅದೇ ತರ ನೋಡ್ರಿ, ಪಶ್ಚಿಮ ಯಾವ್ದು ಬರುತ್ತೆ? ಪಶ್ಚಿಮದ ತುದಿ ಕಾರವಾರ ಅಂತಂದ ಹೇಳ್ತೀವಿ, ಉತ್ತರ ಕರ್ನಾಟಕದಲ್ಲಿ ಬರುತ್ತಾ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ಈ ಕಡೆದು ಪೂರ್ವದ ತುದಿ ಯಾವ್ದಂತಂದ ಹೇಳಿದ್ರೆ ಸೊ ಕೋಲಾರದ ಮುಳುಬಾಗಿಲು ಅಂತಂದ ಹೇಳ್ತೀವಿ, ಕೋಲಾರದ ಮುಳುಬಾಗಿಲು ಅಂತಂದ ಹೇಳ್ತೀವಿ. ಇಷ್ಟು ಪೂರ್ವ, ಉತ್ತರ, ದಕ್ಷಿಣ ತುದಿಗಳನ್ನ ನೀವು ನೆನ್ಪಿಡ್ಕೋಬೇಕು. ಸೊ ಉತ್ತರ ಅಂತ ಬಂದಾಗ ಬೀದರ್ದ ಔರಾದ್ ತಾಲೂಕು, ಆಮೇಲೆ ಪಶ್ಚಿಮ ಅಂತ ಬಂದಾಗ ಕಾರವಾರ, ಆಮೇಲೆ ದಕ್ಷಿಣ ಅಂತ ಬಂದಾಗ ಚಾಮರಾಜನಗರ. ಸೊ ಅದೇ ತರ ಏನಂತಂದ ಹೇಳಿದ್ರೆ ಸೊ ಪೂರ್ವದ ಮುಳುಬಾಗಿಲು. ಸೇಮ್ ಅದೇ ತರ ನೋಡ್ರಿ, ನಮ್ಮ ಭಾರತದಂತ ಬಂದಾಗ ಯಾವ್ಯಾವ ಬರ್ತಾವ? ದಕ್ಷಿಣ ತುದಿ ಏನಂತಂದ ಹೇಳಿದ್ರೆ ನಾವು ಭೂಭಾಗದ್ದು ಕನ್ಯಾಕುಮಾರಿ ಅಂತಂದ ಹೇಳ್ತೀವಿ. ಆಮೇಲೆ ದ್ವೀಪಗಳನ್ನ ಸೇರಿಸಿದಾಗ ನಾವೇನಂತಂದ ಹೇಳ್ತೀವಿ ಅಂತಂದ ಹೇಳಿದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಮೇಲ್ಗಡೆ ಏನಂತಂದ್ರೆ ಸಿಯಾಚಿನ್ ಗ್ಲಾಸಿಯರ್ ಹತ್ರ ಇಂದಿರಾ ಕೋಲ್ ಅಂತಂದ ಹೇಳ್ತೀವಿ. ಪಶ್ಚಿಮಕ್ಕ ನೋಡ್ರಿ, ಪಶ್ಚಿಮಕ್ಕೆ ಏನಂತಂದ ಹೇಳಿದ್ರೆ ಗುಹಾರ್ ಮೋಟಿ ಅಂತಂದ ಹೇಳ್ತೀವಿ, ಸರ್ ಕ್ರೀಕ್ ಗುಜರಾತ್ ಅಲ್ಲಿ. ಆಮೇಲೆ ಅರುಣಾಚಲ ಪ್ರದೇಶದ ಕಿಬಿತು ಅಂತಂದ ಹೇಳ್ತೀವಿ ಪೂರ್ವಕ್ಕೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಕೋಬಹುದು. ಎಲ್ಲ ನಾನು ಹೇಳ್ತಾ ಹೋಗ್ತೇನೆ, ಡೋಂಟ್ ವರಿ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಅರ್ಥ ಆಗಿದ್ವು ಅಂತ ಅನ್ಕೊಂತೀನಿ. ಅರ್ಥ ಆಗಿದ್ರೆ ಎಸ್ ಅಂತ ಮೆಸೇಜ್ ಹಾಕಿ ಬೇಗ. ಎಸ್ 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 ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ನೋಡ್ರಿ. ನೆಕ್ಸ್ಟ್ ಒನ್ ಏನಿದೆ ಅಂತಂದ ಹೇಳಿದ್ರೆ
ಸೊ ಯಾವ ಯಾವ ರಾಜ್ಯಗಳು ನಮ್ಮ ಕರ್ನಾಟಕದ ಬಾರ್ಡರ್ ಆಗಿದಾವ ಅಂತಂದೇಳಿ. ಸೊ ನೋಡ್ರಿ, ಉತ್ತರಕ್ಕೆ ಯಾವ್ದಿದೆ? ಮಹಾರಾಷ್ಟ್ರ ಅಂತಂದ್ ಹೇಳ್ತೀವಿ. ಆಮೇಲೆ ಈ ಕಡೆ ನೋಡ್ರಿ, ಇದು ಯಾವ್ದು? ಈಶಾನ್ಯ ಅಲ್ಲ, ಕರೆಕ್ಟ್, ಈಶಾನ್ಯ. ಸೊ ಯಾವ್ದಿದೆ? ತೆಲಂಗಾಣ ಕಂಡು ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪೂರ್ವಕ್ಕೆ ಯಾವ್ದಿದೆ? ಆಂಧ್ರ ಪ್ರದೇಶ ಅಂತಂತ ಹೇಳ್ತೀವಿ. ಕೆಳಗಡೆ ನೋಡ್ರಿ, ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ಯಾವ್ದಿದೆ? ತಮಿಳುನಾಡು ಅಂತಂತ ಹೇಳ್ತೀವಿ. ಆಮೇಲೆ ಈ ಕಡೆ ಕೇರಳ ಬರುತ್ತೆ. ಇಲ್ಲೊಂದು ಸಣ್ಣದು ಇದೆ ನೋಡ್ರಿ, ಗೋವಾ. ಎಸ್, ಗೋವಾ ಅಂತಂದ್ ಹೇಳ್ತೀವಿ. ಇಷ್ಟು ರಾಜ್ಯಗಳೇನಂತಂದ್ ಹೇಳಿದ್ರೆ ನಮ್ಮ ಕರ್ನಾಟಕದ ಬಾರ್ಡರ್ ಆಗಿದಾವೆ. 1, 2, 3, ಸೊ 4, 5, 6. ಸೊ ಟೋಟಲ್ ಆಗಿ 6 ರಾಜ್ಯಗಳೇನಂತಂದ್ ಹೇಳಿದ್ರೆ ನಮ್ಮ ಕರ್ನಾಟಕದೊಂದಿಗೆ ಸೊ ಗಡಿಯನ್ನ ಹೊಂದಿದಾವ. ಸೊ ಈ ಪಾಯಿಂಟ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಡೈರೆಕ್ಟ್ ಆಗಿ. ಸೊ ಯಾವ ರಾಜ್ಯಗಳು ಏನೇನ್ ಇದಾವ ಅಂತಂದ್ ಹೇಳಿ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ ಹೇಳಿದ್ರೆ ಒಂದೊಂದಾಗಿ ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂತಂದ್ ಹೇಳಿದ್ರೆ ಜಿಯೋಗ್ರಫಿ ಆಗಿರೋದ್ರಿಂದ ಕ್ವಶನ್ಸ್ ಗಳು ತುಂಬಾ ಬರ್ತಾವ. ಸೊ ನಮ್ಮ ಕರ್ನಾಟಕದ ಉತ್ತರ ದಿಕ್ಕಿಗೆ ಏನಂತಂದ್ ಹೇಳಿದ್ರೆ ನಮ್ಮ ಮಹಾರಾಷ್ಟ್ರ ಕಂಡು ಬರುತ್ತೆ, ಮಹಾರಾಷ್ಟ್ರ ರಾಜ್ಯ. ಸೊ ಅದ್ರ ಬಗ್ಗೆ ನಾವು ಏನೇನ್ ಕ್ವಶನ್ಸ್ ಗಳನ್ನ ಇಲ್ಲಿವರೆಗೂ ಕೇಳಿದಾರ ಅಷ್ಟೇ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೋಡ್ರಿ, ಮಹಾರಾಷ್ಟ್ರವನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಪ್ತ ದ್ವೀಪಗಳ ನಾಡು ಅಂತ ಕರಿತೀವಿ. ಅಂದ್ರೆ ಮುಂಬೈಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಪ್ತ ದ್ವೀಪಗಳ ನಾಡು ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಸಿಂಪಲ್. ಒಂದ್ ಕ್ವಶನ್, 2-3 ಕ್ವಶನ್ ಪೇಪರ್ ಈ ತರ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಬಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಯಾವ್ದಂತ ಹೇಳಿದ್ರೆ ಗಡಿ ವಿವಾದ. ಇಲ್ಲಿದೆ ನೋಡ್ರಿ, ಈ ತರ ಏನಂತಂದ್ರೆ ಗಡಿ ಏನಿದೆಯಲ್ಲ, ಸೊ ಈ ಗಡಿ ವಿವಾದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ತುಂಬಾ ಇಂಪಾರ್ಟೆಂಟ್ ಗಡಿ ವಿವಾದ, ಬೆಳಗಾವಿ ಗಡಿ ವಿವಾದ ಅಂತ ಹೇಳ್ತೀವಿ. ಇದನ್ನ ಸಾಲ್ವ್ ಮಾಡಕ್ಕೆ ಒಂದು ಕಮಿಟಿಯನ್ನ ನೇಮಕ ಮಾಡ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಹಾಜನ್ ಆಯೋಗ ಅಂತ ಕರಿತೀವಿ, ಮಹಾಜನ್ ಕಮಿಟಿ. ಸೊ ಬೆಳಗಾವಿ ಗಡಿ ವಿವಾದವನ್ನ ಸಾಲ್ವ್ ಮಾಡಕ್ಕೆ ಸೊ ಮಹಾಜನ್ ಗಡಿ ವಿವಾದ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಮಹಾರಾಷ್ಟ್ರದ್ದು ಮುಂಬೈ ಅಂತಂದ್ ಹೇಳ್ತೀವಿ, ಮುಂಬೈ. ಸೊ ಹಿಂದ್ಗಡೆ ಅದನ್ನ ಬಾಂಬೆ ಅಂತಾನ ಕರಿತಾ ಇದ್ರು. ಸೊ ಆಮೇಲೆ ಮುಂಬೈ ಪೋರ್ಟ್ ಅನ್ನ, ಮುಂಬೈ ಬಂದರನ್ನ ಏನಂತ ಕರಿತೀವಿ ಅಂತಂತ ಹೇಳಿದ್ರೆ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ, ಭಾರತದ ಸೊ ಹೆಬ್ಬಾಗಿಲು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದೇ ತರ ನೋಡ್ರಿ, ಮುಂಬೈಯಲ್ಲಿ ಕಂಡು ಬರುವ ರೈಲ್ವೆ ನಿಲ್ದಾಣವನ್ನ ನಾವೇನಂತ ಕರಿತೀವಿ? ಸೊ ಸಾರಿ, ಅಂತಾರಾಷ್ಟ್ರೀಯ ಸೊ ವಿಮಾನ ನಿಲ್ದಾಣವನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಕರಿತೀವಿ. ಅದೇ ತರ ರೈಲ್ವೆ ಸ್ಟೇಷನ್ ಅನ್ನು ಶಿವಾಜಿ ಟರ್ಮಿನಲ್ ಅಂತ ಕರಿತೀವಿ, ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತಾನು ಕರಿತೀವಿ. ಸೊ ಆ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಪೆಟ್ರೋಲ್ ಉತ್ಪಾದನೆ ಮಾಡ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಬಾಂಬೆ ಹೈಲ್ ಮಾಡ್ತಾರೆ. ಸ್ವಲ್ಪ ಒಳಗಡೆ ಹೋಗ್ಬೇಕು, ಸಮುದ್ರದ ಒಳಗಡೆ, ಮಹಾರಾಷ್ಟ್ರದಿಂದ. ಸೊ ಬಾಂಬೆ ಹೈಲ್ ಏನಂತ ಹೇಳಿದ್ರೆ ಸೊ ಪೆಟ್ರೋಲ್ ಉತ್ಪಾದನೆ ಮಾಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಡ್ಕೋಬೇಕು. ಆಮೇಲೆ ನೋಡ್ರಿ, ಇಲ್ಲೇ ಸುತ್ತಮುತ್ತ ನೋಡ್ರಿ ದಿಯು ದಮನ್ ಅಂತ ಬರ್ತಾವ, ದಿಯು ಅಂಡ್ ದಮನ್. ಸೊ ಆಮೇಲೆ ನೆಕ್ಸ್ಟ್ ಈ ಕಡೆ ಅರಬ್ಬಿ ಸಮುದ್ರ ಅಂತ ಬರುತ್ತ. ಸೊ ಇಲ್ಲೆಲ್ಲ ಗಲ್ಫ್ ಗಳು ಬರ್ತಾವ. ಅದ್ರ ಬಗ್ಗೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಪುನಾ ಇಲ್ಲೇ ಐತೆ, ಪುನಾ, ಪಿಂಪ್ರಿ, ಅಹಮದ್ ನಗರ್, ಸೊ ಔರಂಗಾಬಾದ್, ಸೊ ನಾಶಿಕ್ ಇದೆ, ನಾಶಿಕ್. ಇವೆಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸೊ ಒಂದು ಲೂನಾರ್ ಲೇಕ್ ಅಂತ ಬರುತ್ತೆ. ಲೂನಾರ್ ಲೇಕ್ ನೀವು ಇದ್ರ ಬಗ್ಗೆ ಕೇಳಿದಿರಿ. ಲೂನಾರ್ ಲೇಕ್ ಏನಂತಂದ್ ಹೇಳಿದ್ರೆ ಒಂದು ಉಲ್ಕಾಪಾತದಿಂದ ಏನಂತಂದ್ ಹೇಳಿದ್ರೆ ನಿರ್ಮಾಣವಾಗಿರುವ ಒಂದು ಸರೋವರ ಅಂತಂದ್ ಹೇಳ್ತೀವಿ. ಅದನ್ನ ಲೂನಾರ್ ಲೇಕ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಲೂನಾರ್ ಲೇಕ್, ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತಾ. ಇದನ್ನ 2020ರಲ್ಲಿ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ರಾಮ್ಸರ್ ಸೈಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಇದನ್ನ ಘೋಷಣೆ ಮಾಡ್ತಾರೆ. ಏನಿದು ರಾಮ್ಸರ್ ಸೈಟ್? ಪ್ರತಿಯೊಂದನ್ನು ಇಂಪಾರ್ಟೆಂಟ್. ರಾಮ್ಸರ್ ಸೈಟ್ ಅಂದ್ರೆ ಏನು? ಬೇಸಿಕ್ ಇಂದ ಹೋಗೋಣ. ಏನಿದು ರಾಮ್ಸರ್ ಸೈಟ್? ಎನಿವನ್? ರಾಮ್ಸರ್ ಸೈಟ್ ಅಂದ್ರೆ ಏನ್ ನೋಡ್ರಿ, 2020ರಲ್ಲಿ ಇದನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ರಾಮ್ಸರ್ ಸೈಟ್ ಆಗಿ ಸೊ ಘೋಷಣೆ ಮಾಡ್ತಾರ. ಸೊ ವೆರಿ ಗುಡ್ ಅಭಿಷೇಕ್, ವೆರಿ ಗುಡ್. ಸೊ ಓನ್ಲಿ 1%. ಎನಿವನ್? ವೆರಿ ಗುಡ್ ನೇಹಾ, ವೆರಿ ಗುಡ್ ಕಲ್ಯಾಣ್. ನೋಡ್ರಿ, ಅವ್ರಷ್ಟೇ ಆನ್ಸರ್ಸ್ ಮಾಡ್ತಿದಾರ. ಎಲ್ರು ಎಲ್ಲಿ ಹೋದ್ರಿ? ಸೊ 149 ಜನ ಇದೀರಿ. ಸೊ ರಾಮ್ಸರ್ ಸೈಟ್ ಅಂತ ಬಂದ್ರೆ ಏನಂತ ಹೇಳ್ತೀವಿ ಅದನ್ನ ಅಂದ್ರೆ ವೆಟ್ಲ್ಯಾಂಡ್ಸ್ ಗಳನ್ನ ಏನಂತ ಹೇಳಿದ್ರೆ ರಕ್ಷಣೆ ಮಾಡೋಕೆ, ವೆಟ್ಲ್ಯಾಂಡ್ಸ್ ಗಳ ಕನ್ಸರ್ವೇಶನ್ ಅಂತ ಬರುತ್ತೆ. ವೆಟ್ಲ್ಯಾಂಡ್ ಕನ್ಸರ್ವೇಶನ್ ಅಂತಂದೇವಿ. ವೆಟ್ಲ್ಯಾಂಡ್ಸ್ ಅಂತಂದ ಹೇಳಿದ್ರೆ ಜೌಗು ಪ್ರದೇಶಗಳು. ಜೌಗು ಪ್ರದೇಶಗಳಲ್ಲಿ ಕಂಡು ಬರುವ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸೊ ಎಲ್ಲಾ ಸಂಕುಲಗಳನ್ನ ಏನಂತಂದ ಹೇಳಿದ್ರೆ ಪ್ರಾಣಿ ಸಸ್ಯ ಸಂಕುಲವನ್ನ ಕಾಪಾಡೋಕೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರೊಟೆಕ್ಟೆಡ್ ಏರಿಯಾ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದನ್ನ ಘೋಷಣೆ ಮಾಡ್ತಾರ ರಾಮ್ಸರ್ ಸೈಟ್ ಆಗಿ. ರಾಮ್ಸರ್ ಸೈಟ್ ಯಾವ್ದಕ್ ಸಂಬಂಧಪಟ್ಟಿದ್ದು? ವೆಟ್ಲ್ಯಾಂಡ್ಸ್ ಗಳಿಗೆ, ಜೌಗು ಪ್ರದೇಶಗಳಿಗೆ. ಈ ರಾಮ್ಸರ್ ಅನ್ನೋದು ಏನಂತಂದ ಹೇಳಿದ್ರೆ ಇರಾನ್ ದೇಶದಲ್ಲಿ ಕಂಡು ಬರುವ ಒಂದು ನಗರ. ಸೊ ಆ ನಗರದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮೊದಲ ಸಭೆಯನ್ನ ನಡೆಸಿಬಿಟ್ಟು ವೆಟ್ಲ್ಯಾಂಡ್ಸ್ ಗಳನ್ನ ಏನ್ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು ಅಂತಂದ ಹೇಳಿ ಒಂದು ಸಭೆಯನ್ನ ಮಾಡ್ತಾರ. ಅದೇ ಯಾವ್ದಂತ ಹೇಳಿದ್ರೆ ರಾಮ್ಸರ್ ಸೈಟ್ ಆಗಿ ಸೊ ಘೋಷಣೆ ಮಾಡ್ತಾರ. ಅದೇ ಏನಂತ ಹೇಳ್ತೀವಿ ರಾಮ್ಸರ್ ಸೈಟ್ಸ್ ಗಳಾಗಿ ಇವಾಗ ಘೋಷಣೆ ಮಾಡ್ತಾರ. ಸೊ ಲೂನಾರ್ ಲೇಕ್ ಅನ್ನ ಏನ್ ಮಾಡ್ತಾರ ಅಂದ್ರೆ 2020ರಲ್ಲಿ ಸೊ ಒಂದು ಪ್ರೊಟೆಕ್ಟೆಡ್ ಏರಿಯಾ ಆಗಿ ಮಾಡ್ಬೇಕು, ರಾಮ್ಸರ್ ಸೈಟ್ ಆಗಿ ಮಾಡ್ಬೇಕು ಅಂತಂದ ಹೇಳಿದ್ರೆ ಘೋಷಣೆ ಮಾಡ್ತಾರ. ಲೂನಾರ್ ಲೇಕ್ ಎಲ್ಲಿ ಕಂಡು ಬರುತ್ತಾ?
ಮಹಾರಾಷ್ಟ್ರದಲ್ಲಿ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು, ಯಾಕೋ ಕಲರ್ ಚೇಂಜ್ ಆಗೈತೆ ಇದು. ಸೊ ಅದ್ರ ಕಲರ್ ಏನಾಗಿದೆ ಅಂತಂದ್ ಹೇಳಿದ್ರೆ ಇವಾಗ ರೀಸೆಂಟ್ಲಿ ಕಲರ್ ಚೇಂಜ್ ಆಗಿತ್ತೆ, ಪಿಂಕ್ ಕಲರ್ ಆಗಿತ್ತು. ಅದನ್ನ ನೋಡಿದ ತಕ್ಷಣ, ದೂರಿಂದ ನೋಡಿದ ತಕ್ಷಣ ಕಲರ್ ಯಾವ ತರ ಕಾಣಿಸ್ತೈತೆ ಅಂತ ಹೇಳಿದ್ರೆ ಪಿಂಕ್ ಕಲರ್, ಗುಲಾಬಿ ಕಲರ್ ಕಾಣಿಸುತ್ತ ಆ ಲೇಕ್, ಲೂನಾರ್ ಲೇಕ್. ಸೊ ಯಾಕಂತಂದ್ ಹೇಳಿದ್ರೆ ಅಲ್ಲೊಂದು ಬ್ಯಾಕ್ಟೀರಿಯಾ ಗ್ರೋತ್ ಆಗೈತೆ, ಹ್ಯಾಲೋ ಬ್ಯಾಕ್ಟೀರಿಯಂ ಅಂತಂದೇಳಿ. ಯಾವ ಬ್ಯಾಕ್ಟೀರಿಯಾ? ಹ್ಯಾಲೋ ಬ್ಯಾಕ್ಟೀರಿಯಂ ಅನ್ನೋಂತಂದ್ ಹೇಳಿ ಒಂದು ಬ್ಯಾಕ್ಟೀರಿಯಾ ಗ್ರೋತ್ ಆಗಿತ್ತ ಆ ಸರೋವರದಲ್ಲಿ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಕೆರೋಟೋನೈಡ್, ಸೊ ಏನಂತಂದ್ರೆ ಅದ್ರಲ್ಲಿ ಕೆರೋಟೋನೈಡ್ ಲೆವೆಲ್ ಏನಂತಂದ್ ಹೇಳಿದ್ರೆ ಹ್ಯಾಲೋ ಬ್ಯಾಕ್ಟೀರಿಯಂ ದಿಂದ ಜಾಸ್ತಿ ಆಗಿರೋದ್ರಿಂದ ಸೊ ಅದ್ರ ಕಲರ್ ಏನಾಗಿತ್ತಪ್ಪ ಅಂತಂದ್ ಹೇಳಿದ್ರೆ ಪಿಂಕ್ ಆಗಿ ಚೇಂಜ್ ಆಗೈತೆ. ನಿಮ್ ಕ್ವಶನ್ ಕೇಳ್ತಾರೆ ಯಾವ ಬ್ಯಾಕ್ಟೀರಿಯಾ ಅಂತಂದ್ ಹೇಳಿ, ಹ್ಯಾಲೋ ಬ್ಯಾಕ್ಟೀರಿಯಂ ಅಂತ ಹೇಳ್ತೀವಿ, ಹ್ಯಾಲೋ ಬ್ಯಾಕ್ಟೀರಿಯಂ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ತಾರಾಪುರ. ತಾರಾಪುರ ಅಂದ ತಕ್ಷಣ ನಮ್ಗೆ ನೆನಪು ಬರೋದೇನಂತಂದ್ ಹೇಳಿದ್ರೆ ಪವರ್ ಪ್ಲಾಂಟ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಇದನ್ನ ಯಾರು ಕಂಟ್ರೋಲ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಎಲ್ಲಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳನ್ನ ಸೊ ಕಂಟ್ರೋಲ್ ಮಾಡ್ತಾರ. ಈ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ, ಅಣುಶಕ್ತಿ ಕೇಂದ್ರವನ್ನ ಸೊ ಯಾವ ದೇಶದೊಂದಿಗೆ ಸೇರಿ ಅದನ್ನ ನಿರ್ಮಾಣ ಮಾಡ್ತಾರ ಅಂತ ಹೇಳಿದ್ರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಸೊ ಇಂಡಿಯಾದವ್ರು ಸೇರಿ ತಾರಾಪುರ, ಇಲ್ಲಿದೆ ನೋಡ್ರಿ ತಾರಾಪುರ. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಿರ್ಮಾಣ ಮಾಡ್ತಾರ. ಸೊ ನಮ್ಮ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಅಂತಂದ್ ಹೇಳ್ತೀವಿ. ಯಾವಾಗ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ 1969ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಡ್ಕೋಬೇಕು. ಸೊ ಏನಾದ್ರು ಕ್ವಶನ್ಸ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಅರ್ಥ ಆಗಿದ್ರೆ ಎಸ್ ಅಂತ ಮೆಸೇಜ್ ಹಾಕಿ ಬೇಗ ಬೇಗ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್, ವೆರಿ ಗುಡ್. ಮುಂದೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಕಂಡು ಬರುವ ಸಮ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ನಾವು ಸ್ಟಡಿ ಮಾಡ್ಲೇಬೇಕು. ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಛತ್ರಪತಿ ಶಿವಾಜಿ ಟರ್ಮಿನಲ್. ಏನು ಮಹಾರಾಷ್ಟ್ರದಲ್ಲಿ ಕಂಡು ಬರುವ ರೈಲ್ವೆ ಸ್ಟೇಷನ್ ಏನೈತಲ್ಲ, ಛತ್ರಪತಿ ಶಿವಾಜಿ ಟರ್ಮಿನಲ್ ಅನ್ನ ಏನಂತ ಮಾಡಿದಾರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದಾರೆ. ಯಾವಾಗಂತ ಬೇಡ, ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟೇ. ಆಮೇಲೆ ಅಜಂತ ಕೇವ್ಸ್ ಅಂತ ಬರ್ತಾವ ನೋಡ್ರಿ, ಇಲ್ಲಿದಾವ್ ನೋಡ್ರಿ, ಅಜಂತ ಕೇವ್ಸ್ ಮತ್ತು ಎಲ್ಲೋರಾ ಕೇವ್ಸ್, ಇವೆರಡನ್ನ ಏನ್ ಮಾಡಿದಾರೆ ಅಂದ್ರೆ ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಿದಾರೆ ಮಹಾರಾಷ್ಟ್ರದ್ದು. ಸೊ ಇಲ್ಲಿದಾವ್ ನೋಡ್ರಿ. ಸೊ ಇದು ಎಲ್ಲೋರಾ ಕೇವ್, ಸಾರಿ ಇದು ಅಜಂತ ಕೇವ್ಸ್. ಆಮೇಲೆ ಇಲ್ಲಿ ಕಂಡು ಬರುತ್ತೆ ನೋಡ್ರಿ ಎಲ್ಲೋರಾ ಕೇವ್ಸ್. ಸೊ ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ಇದೆಯಲ್ಲ, ಸೊ ಅದನ್ನ ಯಾರು ಸ್ಥಾಪನೆ ಮಾಡ್ತಾರ? ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ. ಸೊ ಮೆಸೇಜ್ ಮಾಡಿ ಬೇಗ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಯಾರು ಸ್ಥಾಪನೆ ಮಾಡ್ತಾರ, ಕಟ್ಟಿಸ್ತಾರ? ರೇವಣ್ಣ, ವೆರಿ ಗುಡ್. ಆಗ್ಲೇ ಗಂಗರ್ ಅಂತಂದ ಹೇಳಿದೆ, ಇವಾಗ ರಾಷ್ಟ್ರಕೂಟರು, ವೆರಿ ಗುಡ್. ಸೊ ಯಾರು, ಯಾವ ದೊರೆ? ಅಂದ್ರೆ ಕಾನ್ಸೆಪ್ಟ್ ಗಳು ಗೊತ್ತಿದಾವ, ಡೀಪ್ ಆಗಿ ಓದ್ಬೇಕು, ಇನ್ನೂ ಡೀಪ್ ಆಗಿ ಓದ್ಬೇಕು. ವೆರಿ ಗುಡ್ ಕಲ್ಯಾಣ್. ಯಲ್ಲಪ್ಪ, ಹೊಸ ಪರ್ಸನ್. ಓಕೆ, ವೆರಿ ಗುಡ್. ಈ ತರ ಬರ್ಬೇಕು. ಯಲ್ಲಪ್ಪ, ವೆರಿ ಗುಡ್. ಋಷಭ್, ವೆರಿ ಗುಡ್. ಕಾವ್ಯ, ರೇಖಾ, ಮೀನಾಕ್ಷಿ. ಸೊ ಯಾರನ್ ಮಾಡ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಕೂಟರ 1ನೇ ಕೃಷ್ಣ ಅನ್ನೋನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾನ. ವೆರಿ ಗುಡ್. ಎಲ್ಲೋರ ಮತ್ತು ಅಜಂತ ಕೇವ್ಸ್ ಏನಂತ ಹೇಳಿದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಆಮೇಲೆ ಎಲಿಫೆಂಟ್ ಕೇವ್ಸ್ ಅಂತಂದ್ ಬರ್ತಾವ, ಇಲ್ಲಿದ ನೋಡ್ರಿ ಎಲಿಫೆಂಟ್ ಕೇವ್ಸ್ ಅಂತಂದ್ ಬರ್ತಾವ, ಅದು ಕೂಡ ಇಲ್ಲೇ ಕಂಡು ಬರುತ್ತೆ. ಸೊ ಒಂದು ದ್ವೀಪ ಐತೆ ಮುಂಬೈ ಹತ್ರನೇ. ಸೊ ಎಲಿಫೆಂಟ್ ಕೇವ್ಸ್ ಅಂತಂದ ಹೇಳಿ ಇಲ್ಲಿ ಕೆಳಗಡೆ ನೋಡ್ರಿ ಈ ತರ. ಇವುಗಳನ್ನ ಯಾರು ಕೆತ್ತನೆ ಮಾಡ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಕೂಟ ದೊರೆಗಳು ಕೆತ್ತನೆ ಮಾಡ್ತಾರ. ಆಮೇಲೆ ಇನ್ನೊಂದು ನಾಸಿಕ್ ಅಲ್ಲಿ ನಡೆಯೋ ಕುಂಭಮೇಳ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದು ಕೂಡ ವಿಶ್ವ ಪಾರಂಪರಿಕ ತಾಣವಾಗೈತೆ. ನಾಸಿಕ್ ಅಲ್ಲಿ ಆಗೋ ಕುಂಭಮೇಳ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇನ್ನೊಂದು ನಾಸಿಕ್ ತುಂಬಾ ಇಂಪಾರ್ಟೆಂಟ್. ನಾಸಿಕ್ ಯಾವ ನದಿಯ ದಡದಲ್ಲಿ ಐತೆ? ಬೇಗ ಬೇಗ ಮೆಸೇಜ್ ಹಾಕಿ. ನಾಸಿಕ್ ಅಲ್ಲಿ ಕುಂಭಮೇಳ ನಡೆಯುತ್ತಲ್ಲ, ಸೊ 12 ವರ್ಷಕ್ಕೊಮ್ಮೆ ಕುಂಭಮೇಳಗಳು ನಡೀತಾವ. ಕುಂಭಮೇಳಗಳು ಎಷ್ಟು ನಡೀತಾವ ಅಂದ್ರೆ 12 ವರ್ಷಕ್ಕೊಮ್ಮೆ ನಡೀತಾವ. ಸೊ ಟೋಟಲ್ ಆಗಿ 4 ಪ್ಲೇಸ್ ಗಳಲ್ಲಿ ನಡೀತಾವ. ಒಂದು ಪ್ರಯಾಗ್ರಾಜ್ ಅಲ್ಲಿ ನಡೆಯುತ್ತ, ಪ್ರಯಾಗ್ರಾಜ್. ಸೊ ಅದಾದ ನಂತರ ನಾಸಿಕ್. ನಾನು 2 ಹೇಳಿದೆ, ಇನ್ನು 2 ಏನದಾವ ಅಂತಂತ ಹೇಳಿದ್ರೆ ಸೊ ಅವುಗಳನ್ನ ನೀವು ಸೊ ನೋಟ್ಸ್ ಅಲ್ಲಿ ಬರೀಬೇಕು. ಇವಾಗ ಹೇಳಕ್ ಹೋಗ್ಬಿಟ್ರಿ, ಸೊ ವರ್ಕ್ ಮಾಡ್ಬೇಕೆಲ್ರು. ಎಸ್, ದಿವ್ಯಾ ಹೊಸ, ನೇಹಾ, ಎಸ್, ಅಂಕಿತ್, ಕಲ್ಯಾಣ್, ಯಲ್ಲಪ್ಪ, ಓಕೆ, ರಾಕೇಶ್, ರಾಕಿ. ಇನ್ನೂ ಚೇಂಜ್ ಮಾಡಿಲ್ಲ ನಾ ಹೆಸರು ನಿಂದ. ರಾಕಿ, ರಾಕಿ ಬಾಯ್ ಅಂತ ಇಟ್ಕೊಂಡಿದ್ದ. KGF ಫ್ಯಾನ್ಸಾ? ನಾವು KGF ಫ್ಯಾನ್ಸ್. ನೋಡಿದಿರ ಎಲ್ರು KGF 2? ಎಸ್ ಸರ್, ಎಸ್ ಸರ್, ಎಸ್ 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 ಸರ್. ಹಾ, ಇದಕ್ ಮಾತ್ರ ಮೆಸೇಜ್ ಹಾಕ್ತಾರ. ಬಂತು 2 ಮೆಸೇಜ್ ಬಂತು ಆಗ್ಲಿ ಎಸ್ ಸರ್ ಅಂತಂದೇಳಿ. ಆನ್ಸರ್ಸ್ ಮಾತ್ರ ಬೇಗ ಬರಂಗಿಲ್ಲ.
KGF2 ನೋಡಿದಿರ ಅಂದ್ರೆ ಬಂದ್ಬಿಡುತ್ತೆ. ಇವಾಗ ಕ್ರಾಂತಿನ ಒಬ್ಬರ ಇರ್ಬೇಕಾಗಾದ್ರೆ ದರ್ಶನ್ ಅವ್ರದ್ದು. ಸೊ ಡಿ ಬಾಸ್ ಫ್ಯಾನ್ಸ್, ನಾವು ಕೂಡ ಡಿ ಬಾಸ್ ಫ್ಯಾನ್ಸ್. ಹಿಂಗ್ ಎಲ್ರದ್ದು ಫ್ಯಾನ್ಸ್ ಗಳೇ ಪರ್ಟಿಕ್ಯುಲರ್ ಆಗಿ ಹೇಳಂಗಿಲ್ಲ, ಕಾಂಟ್ರವರ್ಸಿ ಆಗ್ಬಿಡ್ತಾವ ಮತ್. ಎಸ್, ಆನ್ಸರ್ಸ್ ಮಾಡಿ. ಮತ್ತೆ ಓಕೆ, ಗೋದಾವರಿ ನದಿ ಮೇಲೆ ಏನಂತಂದ ಹೇಳಿದ್ರೆ ನಾಸಿಕ್ ನಗರ ಬರುತ್ತೆ. ಗೋದಾವರಿ ನದಿ ಮೇಲೆ ಏನಂತಂದ ಹೇಳಿದ್ರೆ ನಾಸಿಕ್ ನಗರ ಬರುತ್ತೆ. ಈ ತರ ಕ್ವಶನ್ಸ್ ಗಳನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಟ್ರೆ, ಆಮೇಲೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತಂದ್ ಬರುತ್ತೆ ಕಾರ್ಗೋಗೋಸ್ಕರ. ಆಮೇಲೆ ಮುಂಬೈ ಪೋರ್ಟ್ ಬರುತ್ತೆ, ಭಾರತದ ಅತಿ ದೊಡ್ಡ ಬಂದರು ಅಂತಂದ ಹೇಳಿ ಮುಂಬೈ ಪೋರ್ಟ್, ಅದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಸೊ ಇದರ ನೋಡ್ರಿ ನೆಕ್ಸ್ಟ್ ಒನ್. ಇಷ್ಟು ಪಾಯಿಂಟ್ಸ್ ಗಳು ಏನಪ್ಪಾ ಅಂತಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಹೇಳ್ತೀವಿ, ಮಹಾರಾಷ್ಟ್ರದ ಬಗ್ಗೆ. ಅಂದ್ರೆ ಇಲ್ಲಿವರೆಗೂ ಏನೇನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಒನ್ ಏನಂತಂದ ಹೇಳಿದ್ರೆ ತೆಲಂಗಾಣ. ಸೊ ಇಲ್ಲಿದೆ ನೋಡ್ರಿ, ಇದೇನಂತಂದ ಹೇಳಿದ್ರೆ ತೆಲಂಗಾಣ. ಸೊ ಆಂಧ್ರ ಪ್ರದೇಶದೊಂದಿಗೆ ಏನಂತಂದ ಹೇಳಿದ್ರೆ ಬೇರ್ಪಟ್ಟು ಏನಂತಂದ ಹೇಳಿದ್ರೆ ಹೊಸ ರಾಜ್ಯವಾಗಿ ಏನಂತಂದ ಹೇಳಿದ್ರೆ ಸ್ಥಾಪನೆ ಆಗತ್ತ. ಯಾವಾಗ ಸ್ಥಾಪನೆ ಆಗತ್ತ ಅಂತ ನೋಡ್ರಿ 2014-15 ಅಂತಂದ ಹೇಳಿ ನೀವು ನೋಡ್ಕೋಬೇಕು. ಸೊ ನಾವು ಒಂದೊಂದಾಗಿ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. 2014 ಜೂನ್ 2ನೇ ತಾರೀಕು ಏನಂತಂದ ಹೇಳಿದ್ರೆ ಆಂಧ್ರ ಪ್ರದೇಶದೊಂದಿಗೆ ಬೇರ್ಪಟ್ಟ ಏನಂತಂದ ಹೇಳಿದ್ರೆ ತೆಲಂಗಾಣ ರಾಜ್ಯ ಸ್ಥಾಪನೆ ಆಗತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಅದ್ರ ರಾಜಧಾನಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಹೈದರಾಬಾದ್. ಸೊ ಹೈದರಾಬಾದ್ ಯಾವ ನದಿಯ ದಡದಲ್ಲಿ ಐತೆ ಅಂತಂದ ಹೇಳಿದ್ರೆ ಮೂಸಿ ನದಿ ದಡದಲ್ಲಿ ಐತೆ. ಮೂಸಿ ನದಿ, ಈ ಮೂಸಿ ನದಿ ಎಲ್ಲಿ ಹೋಗಿ ಸೇರುತ್ತ? ಬೇಗ ಮೆಸೇಜ್ ಹಾಕಿ, ಮೂಸಿ ನದಿ. ಸೊ ತುಂಬಾ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳಿದಾರ ಮೂಸಿ ನದಿ. ಸೊ ಹೈದರಾಬಾದ್ ಎಲ್ಲೈತೆ ಅಂತಂದ ಹೇಳಿದ್ರೆ ಮೂಸಿ ನದಿಯ ದಡದಲ್ಲಿ ಐತೆ. ಆಮೇಲೆ ಸೊ ಹೈದರಾಬಾದ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮುತ್ತಿನ ನಗರ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ? ಡೈಮಂಡ್ ಅಂತ, ಮುತ್ತಿನ ನಗರಿ ಅಂತಂದ್ ಕರಿತೀವಿ. ಪರ್ಲ್ ಸಿಟಿ ಅಂತಂದ್ ಕರಿತೀವಿ. ಆಮೇಲೆ ರಾಷ್ಟ್ರಪತಿ ನಿಲಯನೂ ಕೂಡ ಏನಂತಂದ ಹೇಳಿದ್ರೆ ಹೈದರಾಬಾದ್ ಅಲ್ಲಿ ಕಂಡು ಬರುತ್ತಾ. ಚಾರ್ ಮಿನಾರ್ ಕಂಡು ಬರುತ್ತಾ ಹೈದರಾಬಾದ್ ಅಲ್ಲಿ. ಆಮೇಲೆ IPS ಪೊಲೀಸ್ ತರಬೇತಿ ಕೇಂದ್ರ, ಅದು ಕೂಡ ಏನಂತಂದ ಹೇಳಿದ್ರೆ ಹೈದರಾಬಾದ್ ಅಲ್ಲಿ ಕಂಡು ಬರುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ತರಬೇತಿ ಕೇಂದ್ರ ಅಂತಾನು ಕರಿತೀವಿ. ಸೊ ವೆರಿ ಗುಡ್ ಅಭಿಷೇಕ್. ಸೊ ಯಾವ ನದಿಗೆ ಅಂತಂದ ಹೇಳಿದ್ರೆ ಕೃಷ್ಣಾ ನದಿಗೆ ಹೋಗಿ ಸೇರುತ್ತೆ. ಯಾವ ನದಿಗೆ ಹೋಗಿ ಸೇರುತ್ತಾ? ಸೊ ಕೃಷ್ಣಾ ನದಿಗೆ ಏನಂತಂದ ಹೇಳಿದ್ರೆ ಮೂಸಿ ನದಿಗೆ ಹೋಗಿ ಸೇರುತ್ತ. ಸೊ ಎಲ್ಲ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ, ಡೋಂಟ್ ವರಿ. ಸರ್ ಸಮ್ ಪೀಪಲ್ ಅಷ್ಟೇ ಆನ್ಸರ್ ಮಾಡ್ತಿದಾರ, ಸರ್ ನಮ್ಗೆ ಆನ್ಸರ್ ಗೊತ್ತಾಗ್ತಿಲ್ಲ, ಅದ್ರ ಬಗ್ಗೆ ಎಲ್ರು ಟೆನ್ಷನ್ ಬಿಡ್ರಿ. ನೀವು ಕೂಡ ಏನಂತಂದ ಹೇಳಿದ್ರೆ ಇನ್ನೊಂದು 10 ಇಲ್ಲ 15 ಕ್ಲಾಸಸ್ ಆದ ನಂತರ ನೀವು ಕೂಡ ಏನ್ ಮಾಡ್ತೀರಾ ಅಂತಂದ ಹೇಳಿದ್ರೆ ಆನ್ಸರ್ಸ್ ಗಳನ್ನ ಅವ್ರ ತರನೇ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ. ಡೋಂಟ್ ವರಿ, ಅವ್ರು ನಿಮ್ಗಿಂತ ಸ್ವಲ್ಪ ಜಾಸ್ತಿ ಓದಿದಾರೆ ಅಷ್ಟೇ, ನೀವು ಓದಿಲ್ಲ. ಸ್ವಲ್ಪ ಗಲಾಟೆ ಮಾಡಿದಿರಿ, ದುಂಬಡಿ ಹಾಕಿದಿರಿ, ಫ್ರೆಂಡ್ಸ್ ಲವರ್ ಅಂತಂದೇಳಿ ಟೈಮ್ ವೇಸ್ಟ್ ಮಾಡಿದಿರ ಅಷ್ಟೇ. ಓದಕ್ ಸ್ಟಾರ್ಟ್ ಮಾಡ್ರಿ, ನೀವು ಕೂಡ ಆನ್ಸರ್ಸ್ ಹೇಳಕ್ ಸ್ಟಾರ್ಟ್ ಮಾಡ್ತೀರಿ. ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಇದೀನಿ ನಿಮ್ ಜೊತೆ. ನೆಕ್ಸ್ಟ್ ನೋಡ್ರಿ, ತೆಲಂಗಾಣ ಅಂತ ಬಂದಾಗ ಸಮ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅದ್ರ ಬಗ್ಗೆ ಡಿಸ್ಕಷನ್ ಬೇಡ, ಯಾವ್ಯಾವ ಅಂತಂದ ಹೇಳಿ. ಸೊ ಏನಂತಂದ ಹೇಳಿದ್ರೆ ಕಾವಾಲ ಅಂತಂದ ಹೇಳಿ ಟೈಗರ್ ರಿಸರ್ವ್ ಕಂಡು ಬರುತ್ತೆ ತೆಲಂಗಾಣದಲ್ಲಿ. ಸೊ ಅದೇ ತರ ಕಾಸು ಬ್ರಹ್ಮಾನಂದಂ ರೆಡ್ಡಿ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ ಈ ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ಕಾಸು ಬ್ರಹ್ಮಾನಂದ್ ರೆಡ್ಡಿ ನ್ಯಾಷನಲ್ ಪಾರ್ಕ್ ಅಂತಂದೇಳಿ. ಆಮೇಲೆ ಅದರ ಸೈಡ್ ಇನ್ನೊಂದು ಬರುತ್ತೆ ಮಹಾವೀರ್ ಹರಿನಾ ವನಸ್ಥಲಿ ನ್ಯಾಷನಲ್ ಪಾರ್ಕ್. ಮಹಾವೀರ್ ಹರಿನಾ ವನಸ್ಥಲಿ ನ್ಯಾಷನಲ್ ಪಾರ್ಕ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತಾ ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವ್. ನಾಗಾರ್ಜುನ್ ಶ್ರೀಶೈಲಂ ಟೈಗರ್ ರಿಸರ್ವ್. ಸೊ ಇದು ಕೃಷ್ಣಾ ನದಿ ದಡದಲ್ಲಿ ಬರುತ್ತೆ. ಸೊ ಅಲ್ಲೇ ಪಾಯಿಂಟ್ಸ್ ಅನ್ನ ಬರ್ಕೊಡ್ರಿ. ಕೃಷ್ಣಾ ನದಿ ದಡದಲ್ಲಿ ಏನಂತಂದ ಹೇಳಿದ್ರೆ ಕೃಷ್ಣಾ ನದಿ ಹಾದು ಹೋಗೈತೆ ಆ ಟೈಗರ್ ರಿಸರ್ವ್ ಅದ್ರಲ್ಲಿ. ಸೊ ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವ್. ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡರಲ್ಲೂ ಕಂಡು ಬರುತ್ತೆ, ಎರಡೂ ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗದೆ, ಇದು ಕಾವಾಲ ಆಯ್ತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಪ್ರಣಹಿತ ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡು ಬರುತ್ತೆ. ಪ್ರಣಹಿತ ವೈಲ್ಡ್ ಲೈಫ್ ಸ್ಯಾಂಚುರಿ. ಇಷ್ಟೇನಂತಂದ ಹೇಳಿದ್ರೆ ವೈಲ್ಡ್ ಲೈಫ್ ಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಸೊ ಜಾಸ್ತಿ ಬೇಡ, ಜಸ್ಟ್ ನೆನ್ಪಿಟ್ಕೊಡ್ರಿ. ಆಮೇಲೆ ಯಾವ್ಯಾವ ನದಿಗಳು ಹರಿದೋಗಿದಾವ ಅಂತಂದ ಹೇಳಿ ತೆಲಂಗಾಣದಲ್ಲಿ. ಸೊ ಒಂದು ಗೋದಾವರಿ ನದಿ ಹರಿದೋಗುತ್ತಾ, ತುಂಬಾ ಇಂಪಾರ್ಟೆಂಟ್ ಗೋದಾವರಿ ನದಿ. ಆಮೇಲೆ ಪ್ರಣಹಿತ ಅಂತಂದ ಹೇಳಿದ್ವಲ್ಲ, ಸೊ ಪ್ರಣಹಿತ ನ್ಯಾಷನಲ್ ಪಾರ್ಕ್ ಅಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಪ್ರಣಹಿತ ನದಿ ಬರುತ್ತಾ. ಆಮೇಲೆ ಸೊ ಇಂದ್ರಾವತಿ ನದಿ ಹರಿಯುತ್ತ. ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ನಾನಿದೀನಿ ನಿಮ್ ಜೊತೆ, ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಹೈದರಾಬಾದ್ ಅಲ್ಲಿ ಮೂಸಿ ನದಿ ಹೋಗುತ್ತಾ. ಇದೇನಂತಂದ ಹೇಳಿದ್ರೆ ಕೃಷ್ಣಾ ನದಿಗೆ ಹೋಗಿ ಸೇರುತ್ತ. ಎಸ್, ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ರೆ ನೆನ್ಪಿಟ್ಕೋಬೇಕು, ಯಾವ ನದಿಗಳು ಏನೇನ್ ಅಂತಂದ ಹರಿದು ಹೋಗ್ತಾವ ಅಂತಂದೇಳಿ. ಮೇನು ಕೃಷ್ಣಾ ಮತ್ತು ಕೃಷ್ಣಾ ನದಿಯ ಉಪನದಿಗಳು, ಆಮೇಲೆ ಗೋದಾವರಿ ಮತ್ತು ಗೋದಾವರಿ ನದಿಯ ಉಪನದಿಗಳು ಏನಂತಂದ ಹೇಳಿದ್ರೆ ತೆಲಂಗಾಣದಲ್ಲಿ ಹರಿದು ಹೋಗ್ತಾವ. ಸೊ ನೆಕ್ಸ್ಟ್ ಒಂದು ನೋಡ್ರಿ ಆಂಧ್ರ ಪ್ರದೇಶ್.
ನಮ್ ಕರ್ನಾಟಕದ ಏನಂತಂದ ಹೇಳಿದ್ರೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಕಂಡು ಬರುತ್ತೆ. ಆಂಧ್ರ ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗೋಣ. ಎಸ್, ಕಂಟಿನ್ಯೂ ಮಾಡೋಣ. ಇನ್ ಸ್ವಲ್ಪ ಬ್ರೇಕ್ ಮಾಡೋಣ. ಎಸ್, ಏನೇ ಕ್ವಶನ್ಸ್, ಏನಾದ್ರು ಕ್ವಶನ್ಸ್ ಇದ್ರೆ ಬೇಗ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಏನಾದ್ರು ಸ್ಪೀಡ್ ಆಗ್ತಿದ್ಯಾ, ಸ್ಲೋ ಆಗ್ತಿದ್ಯಾ? ಸ್ಪೀಡ್ ಆಗ್ತಿದ್ರೆ ಹೇಳ್ರಿ, ಸ್ಲೋ ಆಗ್ತಿದ್ರೂ ಹೇಳ್ರಿ. ಸರ್ ಅರ್ಥ ಆಗ್ತಿದೆ ಸರ್, ಅಂಡರ್ಸ್ಟ್ಯಾಂಡ್. ಎಸ್ ಸರ್. ಎಸ್, ನೆಕ್ಸ್ಟ್ ನೋಡ್ರಿ, ಆಂಧ್ರ ಪ್ರದೇಶ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಆಂಧ್ರ ಪ್ರದೇಶ ಯಾವಾಗ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ ಒಂದು ಸ್ಟೋರಿ, ಏಕೀಕರಣ ಆದ ನಂತರ ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಭಾಷಾವಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡ್ಬೇಕಾಗಿರುತ್ತ. ಅವಾಗ ಸೊ ಕೊಡಂಗಿಲ್ಲ ಜವಾಹರ್ಲಾಲ್ ನೆಹರು ಅವರು. ಸೊ ಕೆಲವು ನಾಯಕರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆತರ ಮಾಡೋದು ಬೇಡ, ರೀಜನ್ಸ್ ಮೇಲೆ ಮಾಡೋಣ ಅಂತಂದ ಹೇಳಿ. ಬಟ್ ಆದ್ರೆ ಆ ಟೈಮ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪೊಟ್ಟಿ ಶ್ರೀರಾಮುಲು ಅಂತಂದ ಹೇಳಿ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರ. ಸೊ ಕೆಲವು ದಿನಗಳಾದ ನಂತರ ಅವ್ರದ್ದು ಏನಾಗತ್ತೆ ಅಂತಂದ ಹೇಳಿದ್ರೆ ಡೆತ್ ಆಗತ್ತೆ. ಸೊ ಉಪವಾಸವನ್ನ ಕೈಗೊಂಡು ಸೊ ಅಲ್ಲಿ ಕೋಲಾಹಲಗಳು, ದಂಗೆಗಳು ಹೇಳಕ್ ಹಿಡಿತಾವ, ಹಿಂಸಾಚಾರ ಆಗತ್ತ. ಸೊ ಎಲ್ಲ ಏನಾಗತ್ತ ಅಂತಂದ ಹೇಳಿದ್ರೆ ಇದು ಸೊ ಬೇಡ, ಹದಿಗೆಟ್ಟು ಹೋಗುತ್ತ ಪರಿಸ್ಥಿತಿ ಅಂತ ಹೇಳಿ ಏನ್ ಮಾಡ್ತಾರ ಅಂದ್ರೆ ಸೊ ಫಸ್ಟ್ ಟೈಮ್ಗೆ ಆಂಧ್ರ ಪ್ರದೇಶಕ್ಕೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ರಾಜ್ಯ ಪಟ್ಟವನ್ನ ಕಟ್ತಾರ. ಅದು ತೆಲುಗು ಮಾತಾಡೋರ್ನ ಒಂದ್ ಕಡೆ ಸಪರೇಟ್ ಮಾಡಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶ ಅಂತಂದ ಹೇಳಿ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ 1953ರಲ್ಲಿ. ಬಟ್ ಆದ್ರೆ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದ ಯಾವಾಗ ಅಂತಂದ ಹೇಳಿದ್ರೆ 1956ರಲ್ಲಿ. ಬಟ್ ಆದ್ರೆ ಸ್ಥಾಪನೆ ಮಾಡಿದ್ದ ಯಾವಾಗ ಅಂತಂದ ಹೇಳಿದ್ರೆ 1953 ಅಧಿಕೃತವಾಗಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಧಿಕೃತವಾಗಿ ಘೋಷಣೆ ಮಾಡಿದ್ದು 1956. ಸರ್ 1956-53 ಅಂತ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ. ಅವ್ರ ಡೆತ್ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ರಾಜ್ಯವಾಗಿ ಘೋಷಣೆ ಮಾಡ್ತಾರೆ ಆಂಧ್ರ ಪ್ರದೇಶವನ್ನ. ರೀಸೆಂಟ್ಲಿ 2014ರಲ್ಲಿ ಏನಾಗತ್ತೆ, ಸೊ ಆಂಧ್ರ ಪ್ರದೇಶ ಡಿವೈಡ್ ಆಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಹೇಳಿ ಡಿವೈಡ್ ಆಗ್ತಾವ. ಮತ್ತೆ ಆಮೇಲೆ ಡಿವೈಡ್ ಆದ ನಂತರ ಏನಂತಂದ ಹೇಳಿದ್ರೆ ಮೊದಲು ಹೈದರಾಬಾದ್ ಇತ್ತು ರಾಜಧಾನಿ, ಎರಡು ಅದು ಒಂದೇ ಇದ್ದಾಗ. ಸೊ ಇವಾಗ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಆಗಿತ್ತ. ಸೊ ಬಟ್ ಆದ್ರೆ ಆಂಧ್ರ ಪ್ರದೇಶದ ರಾಜಧಾನಿ ಏನಂತಂದ ಹೇಳಿದ್ರೆ ಸೊ ಅದು ಇನ್ನೂ ಡೆವಲಪ್ಮೆಂಟ್ ಆಗುವವರೆಗೂ ಸೊ ಹೈದರಾಬಾದ್ ಅಂತ ಹೇಳ್ತಾರೆ. ಬಟ್ ಆದ್ರೆ ಅಮರಾವತಿ ಏನಂತಂದ ಹೇಳಿದ್ರೆ ಹೊಸ ರಾಜಧಾನಿಯಾಗಿ ಸ್ಥಾಪನೆ ಆಗ್ತಾ ಇತ್ತು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಏನಂತಂದ ಹೇಳಿದ್ರೆ ಭತ್ತದ ಇಳುವರಿ ಬೀಳೋದ್ರಿಂದ, ಅಂದ್ರೆ ಅತಿ ಹೆಚ್ಚು ಭತ್ತದ ಇಳುವರಿ ಜಾಸ್ತಿ ಇರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಭತ್ತದ ಕಣಜ ಅಂತ ಕರಿತೀವಿ. ಆಂಧ್ರ ಪ್ರದೇಶವನ್ನ ನಾವೇನಂತ ಕರಿತೀವಿ, ಭತ್ತದ ಕಣಜ ಅಂತ ಕರಿತೀವಿ. ಸೇಮ್ ಅದೇ ತರ ನಮ್ ಕರ್ನಾಟಕದಲ್ಲಿ ಭತ್ತದ ಕಣಜ ಯಾವುದು? ಸೊ ಯಾವ್ದು ಭತ್ತದ ಕಣಜ ಈ ಪ್ರದೇಶದಲ್ಲಿ ಬರುತ್ತೆ ನೋಡ್ರಿ, ಭತ್ತದ ಕಣಜ ಕರ್ನಾಟಕ ಅಂತ ಬಂದಾಗ ಎಸ್ ಗಂಗಾವತಿ ಮತ್ತು ರಾಯಚೂರು ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಭತ್ತದ ಕಣಜ ಅಂತ ಕರಿತೀವಿ. ಆಮೇಲೆ ಅತಿ ಹೆಚ್ಚು ಭತ್ತವ ಅಂತ ಬಂದಾಗ ಅತಿ ಹೆಚ್ಚು ಭತ್ತವನ್ನ ಪ್ರೊಡ್ಯೂಸ್ ಮಾಡೋ ಸ್ಟೇಟ್ಗಳು ಯಾವ್ಯಾವ ಅಂತಂದ ಹೇಳಿದ್ರೆ ಸೊ ನಾವೇನ್ ಹೇಳ್ತೀವಿ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ವೆಸ್ಟ್ ಬೆಂಗಾಲ್ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಭತ್ತವನ್ನ ಬೆಳೆಯುತ್ತೆ. ಸೊ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಬರ್ತಾವ, ಬಟ್ ಅದ್ರ ಅತಿ ಹೆಚ್ಚು ಏನಂತಂದ ಹೇಳಿದ್ರೆ ಅಲ್ಲಿ ಬರುತ್ತೆ. ಅತಿ ಹೆಚ್ಚು ಇಳುವರಿ ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅದನ್ನ ಭತ್ತದ ಕಣಜ ಅಂತ ಹೇಳ್ತೀವಿ. ಇವಾಗ ನೀವು ನೋಡಿರ್ಬೋದು ಅತಿ ಹೆಚ್ಚು ಗೋಧಿಯನ್ನ ಎಲ್ಲಿ ಬೆಳಿತಾರ ಅಂತಂದ ಹೇಳಿದ್ರೆ ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ. ಬಟ್ ಆದ್ರೆ ಗೋಧಿ ಕಣಜ ಅಂತಂದ ಯಾವ್ದನ್ನ ಹೇಳ್ತೀವಿ, ಪಂಜಾಬನ್ನ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಹೆಚ್ಚಿಗೆ ಇಳುವರಿ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಅದನ್ನ ಕಣಜ ಅಂತಂದ ಹೇಳ್ತೀವಿ. ಆಮೇಲೆ ಮೊದಲು ಕೂಡ ಏನಂತಂದ್ರೆ ಅತಿ ಹೆಚ್ಚು ಎಲ್ಲಿ ಬೆಳಿತಾ ಇದ್ರು ಅಂದ್ರೆ ಆಯಾ ಪ್ರದೇಶಗಳಲ್ಲಿ ಬೆಳಿತಾ ಇದ್ರು. ಸೊ ಅದಕ್ಕೋಸ್ಕರ ಅವುಗಳ ನೇಮ್ಗಳು ಬಂದಿರ್ತಾವೆ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ರಾಷ್ಟ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ರಾಜಮಂಡ್ರಿ ಎಲ್ಲಿ ಕಂಡು ಬರುತ್ತೆ ತಂಬಾಕು ಸಂಶೋಧನಾ ಕೇಂದ್ರ. ಸೊ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಆಮೇಲೆ ಶ್ರೀ ಹರಿಕೋಟಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಲ್ಲಿದೆ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇಲ್ಲಿ ಒಂದು ದ್ವೀಪ ಕಂಡು ಬರುತ್ತೆ. ಆ ದ್ವೀಪದಲ್ಲಿ ಏನಂತ ಹೇಳಿದ್ರೆ ಸೊ ಶ್ರೀ ಹರಿಕೋಟಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಐತೆ, ರಾಕೆಟ್ ಉಡಾವಣಾ ಕೇಂದ್ರ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ನೆನ್ಪಿಟ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್. ಶ್ರೀ ಹರಿಕೋಟಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ತಮಿಳುನಾಡಲ್ಲಿ ಕಂಡು ಬರಂಗಿಲ್ಲ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಪುಲಿಕಾಟ್ ಸರೋವರದ ಹತ್ರ. ಎಲ್ಲಿ? ಪುಲಿಕಾಟ್ ಸರೋವರನ ಅಲ್ಲಿ ಕಂಡು ಬರುತ್ತೆ. ಪುಲಿಕಾಟ್ ಸರೋವರದ ಹತ್ರ ಏನಂತಂದ ಹೇಳಿದ್ರೆ ಇದು ಕಂಡು ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಇಸ್ರೋದ್ದು ಹೆಡ್ ಯಾರಿದ್ದಾರೆ ಇವಾಗ? ಇಸ್ರೋ ಹೆಡ್ ಯಾರಿದ್ದಾರೆ ನೋಡ್ರಿ? ಎಸ್, ಇಸ್ರೋ ಹೆಡ್ ಯಾರಿದ್ದಾರ? ನೀವು ಸರ್ಚ್ ಮಾಡ್ಬೇಕು. ನೀವು ಆನ್ಸರ್ಸ್ ಹೇಳಿದ್ರು ಕೂಡ ನಾನು ಹೇಳಲ್ಲ. ಸೊ ಹೆಡ್ ಯಾರಿದ್ದಾರೆ ನೋಡ್ರಿ. ಆಮೇಲೆ
ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತೆ, ಬೆಂಗಳೂರಲ್ಲಿ ಕಂಡು ಬರುತ್ತೆ. ನಾವು ಆಗ್ಲೇ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಸಮ್ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ನಾವ್ ಆಗ್ಲೇ ಹೇಳ್ತೀವಿ ನಾಗಾರ್ಜುನ್ ಮತ್ತು ಶ್ರೀಶೈಲಂ ಟೈಗರ್ ರಿಸರ್ವ್ ಏನಂತಂದ ಹೇಳಿದ್ರೆ ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡೂದಲ್ಲಿ. ಆಮೇಲೆ ಇದ್ರ ಬಗ್ಗೆ ನೋಡ್ರಿ, ಇಂಡಿಯಾಸ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇದು. ಇಂಡಿಯಾದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್, ಲಾರ್ಜೆಸ್ಟ್ ಅಂದ್ರೆ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಭಾರತದಲ್ಲಿ ಯಾವುದು, ನಾಗಾರ್ಜುನ ಶ್ರೀಶೈಲ್ ಟೈಗರ್ ರಿಸರ್ವ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಸೇಜಾಚಲಂ ಬಯೋಸ್ಪಿಯರ್ ಅಂತ ಬರುತ್ತೆ, ಸೇಜಾಚಲಂ ಹಿಲ್ಸ್ ಗಳಲ್ಲಿ ಈ ಪ್ರದೇಶದಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕೊರಿಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬರುತ್ತೆ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಸಮುದ್ರದ ಹತ್ತಿರ ಕೋರಿಂಗಾ ವೈಲ್ಡ್ ಲೈಫ್ ಸೆಂಚುರಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಮ್ಯಾಂಗ್ರೋವ್ ಕಾಡುಗಳು ಏನಿದು ಮ್ಯಾಂಗ್ರೋವ್ ಕಾಡುಗಳು ತುಂಬಾ ಇಂಪಾರ್ಟೆಂಟ್. ಮ್ಯಾಂಗ್ರೋವ್ ಕಾಡುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ನೈಸರ್ಗಿಕ ಗೋಡೆಗಳು ಅಂತ ಕರಿತೀವಿ. ಚಂಡಮಾರುತಗಳಿಗಾಗಿರ್ಬಹುದು, ಸಮುದ್ರದ ಅಲೆಗಳಿಗೆ ನೈಸರ್ಗಿಕ ಗೋಡೆಗಳಂತ ಕರಿತೀವಿ. ಯಾಕೆ ಕರಿತೀವಿ? ಎನಿವನ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು ಸರ್. ದಟ್ಟವಾಗಿ ಓಕೆ ಹಾಕಿ ಕನ್ನಡದಲ್ಲಿ ಹಾಕಿ, ಪರವಾಗಿಲ್ಲ. ಕನ್ನಡ, ಹಿಂದಿ, ಇಂಗ್ಲಿಷ್ ಯಾವ್ದಾದ್ರು ಲ್ಯಾಂಗ್ವೇಜ್ ಹಾಕಿ, ಬಟ್ ಅದ್ರ ಯಾವ್ದಾದ್ರು ಹಾಕಕ್ ಹೋಗ್ಬಿಡ್ರಿ, ಅರ್ಥ ಆಗತ್ರ. ಕನ್ನಡ, ಹಿಂದಿ, ಇಂಗ್ಲಿಷ್ ಕನ್ನಡದಲ್ಲೇ ಹಾಕಿ, ಕನ್ನಡದಲ್ಲೇ ಟೈಪ್ ಮಾಡಿ, ಕನ್ನಡ ಗೊತ್ತಾಗತ್ತೆ. ಎಸ್ ಸರ್, ದಟ್ಟವಾಗಿರ್ತಾವ ಬೇರುಗಳು. ಬೇರುಗಳು ಯಾರದು? ಅಜಿತ್, ವೆರಿ ಗುಡ್. ಬೇರುಗಳು ಇಲ್ಲಿ ನೋಡ್ರಿ, ಮ್ಯಾಂಗ್ರೋವ್ ಕಾಡುಗಳು ಏನಂತಂದ್ರೆ ನಾರ್ಮಲ್ ಆಗಿರ್ತಾವ, ಬಟ್ ಆದ್ರೆ ಅವ್ರ ಬೇರುಗಳು ಹೊರಗಡೆ ಬಂದಿರ್ತಾವ, ಮೇಲ್ಗಡೆಯಿಂದ ಬೇರುಗಳು ಇರ್ತಾವ. ಈ ತರ ಮ್ಯಾಂಗ್ರೋವ್ ಕಾಡುಗಳು ಇತ್ತು ಅಂತಂದ ಹೇಳಿದ್ರೆ, ಸೊ ಆ ಬೇರುಗಳಿಂದ ಏನಂತಂದ ಹೇಳಿದ್ರೆ ಒಂಥರ ನೈಸರ್ಗಿಕ ಗೋಡೆಯಾಗಿ ನಿರ್ಮಾಣ ಆಗುತ್ತೆ. ಅಂದ್ರೆ ಅವು ಬೇರುಗಳಿಂದ ಉಸಿರಾಟ ಮಾಡ್ತಾವ. ಅದಕ್ಕೋಸ್ಕರ ಅವುಗಳಿಗೆ ಬೇರುಗಳಲ್ಲಿ ಏನಂತಂದ್ರೆ, ಈ ತರ ಬೇರು ಇತ್ತು ಅಂತಂದ ಹೇಳಿದ್ರೆ ಬೇರುಗಳಲ್ಲಿ ಅಂತಂದ್ರೆ ಸಣ್ಣ ಸಣ್ಣ ರಂಧ್ರಗಳಿರ್ತಾವ. ಅವುಗಳನ್ನ ನೊಮ್ಯಾಟೋಫೋರ್ಸ್ ಅಂತ ಕರಿತೀವಿ. ನೊಮ್ಯಾಟೋಫೋರ್ಸ್. ಸೊ ಅವುಗಳಿಂದ ಉಸಿರಾಟ ಕ್ರಿಯೆಯನ್ನ ಮಾಡ್ತಾವ. ಆಮೇಲೆ ಇನ್ನೊಂದ್ ಏನ್ ಇಂಪಾರ್ಟೆಂಟ್, ಮ್ಯಾಂಗ್ರೋವ್ ಕಾಡುಗಳು ಇತ್ತು ಅಂತಂದ ಹೇಳಿದ್ರೆ ಸೊ ಬೇರುಗಳು ಅತಿ ದಟ್ಟವಾಗಿರ್ತಾವ. ಸೊ ಅಲ್ಲಿ ನೀರಿನ ಅಲೆಗಳು ಕೂಡ ಎಂತಂತ ಹೇಳಿದ್ರೆ ಶಾಂತವಾಗ್ತಾವ. ಸೊ ಇವೇನಂತಂದ ಹೇಳಿದ್ರೆ ಅತಿ ಹೆಚ್ಚಾಗಿಲ್ಲ. ಸೊ ಒಡಿಸಾದಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು ಕೆಲವುಗಳಲ್ಲಿ ಮಾತ್ರ ಕಂಡು ಬರ್ತಾವ. ತಮಿಳುನಾಡು ಏನ್ ಮಾಡ್ತಿದೆ ಇವಾಗ ಅಂದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಏನ್ ಮಾಡ್ತಾ ಇದೆ, ಸಮುದ್ರದ ಕರಾವಳಿ ತೀರದಲ್ಲಿ ಬೆಳೆಯೋಕಂತಂದ ಹೇಳಿ ಪ್ಲಾನ್ ಮಾಡ್ತಾ ಇದೆ, ಯೋಜನೆಯನ್ನ ಕೈಗೊಂಡೈತೆ. ಯಾಕಂತಂದ ಹೇಳಿದ್ರೆ ಕಡಲ್ ಕೊರೆತನೂ ಕೂಡ ಕಡಿಮೆ ಆಗುತ್ತೆ ಮ್ಯಾಂಗ್ರೋವ್ ಕಾಡುಗಳಿಂದ. ತುಂಬಾ ಇಂಪಾರ್ಟೆಂಟ್ ಕಡಲ್ ಕೊರೆತ. ಅದೇ ತರ ನಮ್ ಕರ್ನಾಟಕದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಅಲ್ಲಲ್ಲಿ ಕಂಡು ಬರ್ತಾವ, ಹೊನ್ನಾವರಲ್ಲೂ ಕಂಡು ಬರುತ್ತ. ಸೊ ಉಡುಪಿ, ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾವ. ಬಟ್ ಅದ್ರ ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಕುಂದಾಪುರದಲ್ಲಿ ಕಂಡು ಬರ್ತಾವ ಮ್ಯಾಂಗ್ರೋವ್ ಕಾಡುಗಳು. ಕುಂದಾಪುರ ಇವಾಗ ಸ್ವಲ್ಪ ಏನಂತಂದ ಹೇಳಿದ್ರೆ ಇವತ್ತರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಬಟ್ ಅದಂದ್ರೂ ಕೂಡ ಕಡಿಮೆ ಇದಾವೆ ಮ್ಯಾಂಗ್ರೋವ್ ಕಾಡುಗಳು. ಸೊ ಮ್ಯಾಂಗ್ರೋವ್ ಕಾಡುಗಳು ನಮ್ಮ ಭಾರತವನ್ನ ಬಿಟ್ಟು ಮತ್ತೆಲ್ಲೂ ಕಂಡು ಬರಂಗಿಲ್ಲ ಜಾಸ್ತಿ, ಬಟ್ ಆದ್ರೆ ಭಾರತದಲ್ಲಿ ಮಾತ್ರ ಜಾಸ್ತಿ ಕಂಡು ಬರ್ತಾವ ಮ್ಯಾಂಗ್ರೋವ್ಸ್ ಕಾಡುಗಳು. ತುಂಬಾ ಇಂಪಾರ್ಟೆಂಟ್ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಅಂತಂದ ಹೇಳಿದ್ರೆ, ತುಂಬಾ ಇಂಪಾರ್ಟೆಂಟ್ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ. ಸೊ ಒಂದು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕಡಲ್ ಕೊರೆತವನ್ನ ಕಮ್ಮಿ ಮಾಡ್ತಾವ. ಎಸ್, ವೆರಿ ಗುಡ್. ಸೊ ಅದಾದ ನಂತರ ಮತ್ತೇನ್ ಮಾಡ್ತಾವ, ಸೊ ಅದ್ರ ಬೇರುಗಳಿಂದ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಉಸಿರಾಟ ಕ್ರಿಯೆಯನ್ನು ನಡೆಸಿ ಕಾರ್ಬನ್ ಸಿಂಕ್ ಗಳಾಗಿ ಏನಂತಂದ ಹೇಳಿದ್ರೆ ಕೆಲಸವನ್ನ ಮಾಡ್ತಾವ. ಕಾರ್ಬನ್ ಸಿಂಕ್, ಅತಿ ಹೆಚ್ಚು ಕಾರ್ಬನ್ ಅನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಇವು ಉಸಿರಾಟ ಕ್ರಿಯೆಗೆ ಯೂಸ್ ಮಾಡ್ತಾವ. ಕಾರ್ಬನ್ ಸಿಂಕ್ ಗಳಾಗಿ ಏನಂತಂದ ಹೇಳಿದ್ರೆ ಕೆಲಸ ಮಾಡ್ತಾವ. ಸೊ ಇವೇನ್ ಮಾಡ್ತಾವ ಅಂದ್ರೆ ಕಾರ್ಬನ್ ಅನ್ನ ತಗೊಂಡು ಸಮುದ್ರದ ತಳದಲ್ಲಿ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಸ್ಟೋರ್ ಮಾಡ್ತಾವ. ಅದಕ್ಕೋಸ್ಕರ ಇವುಗಳನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ, ಸ್ಟೋರ್ ಅಂತ ಕರಿತೀವಿ. ಸೊ ಇವುಗಳು ಜಾಸ್ತಿ ಬೆಳೋದ್ರಿಂದ ಏನಂದ್ರೆ ಪೊಲ್ಯೂಷನ್ ಕೂಡ ಏನಂತಂದ ಹೇಳಿದ್ರೆ ಕಡಿಮೆ ಆಗುತ್ತೆ. ವೆರಿ ವೆರಿ ಗುಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ರಿ ಇದನ್ನ. ಕಾರ್ಬನ್ ಸಿಂಕ್ ಗಳಾಗಿ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಯಾರಿಗ್ ಗೊತ್ತೈತೆ, ಸೊ ಅವ್ರ ಏನಂತಂದ್ರೆ ಒಂದ್ ಸ್ವಲ್ಪ ನಾಲೆಜ್ ಬೇಲ್ ಪರ್ಸನ್ ಅಂತ ಹೇಳ್ತೀವಿ. ಮ್ಯಾಂಗ್ರೋವ್ ಕಾಡುಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೋಡ್ರಿ, ಅಲೆಗಳನ್ನ ತಡಿತಾವ, ಕಾರ್ಬನ್ ಅನ್ನ ಸ್ಟೋರ್ ಮಾಡ್ತಾವ, ಕಡಲ್ ಕೊರೆತವನ್ನ ಕಡಿಮೆ ಮಾಡ್ತಾವ. ಸೊ ಅಲ್ಲಿ ಎಷ್ಟೋ ಜೀವಿಗಳಿಗೆ ಏನಂತಂದ ಹೇಳಿದ್ರೆ ಜೀವಿಗಳ ವಾಸ ಮಾಡ್ತಾವ. ಸೊ ಅದೇ ನಾವ್ ಈಗ ಏನಂತೀವಿ, ಕೊರಿಂಗಾ ನ್ಯಾಷನಲ್ ಇದು ವೈಲ್ಡ್ ಲೈಫ್ ಸೆಂಚುರಿ ಅಂತಂದ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಅದೇ ತರ ಒಡಿಸ್ಸಾದ ಯಾವ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾವ ಅನ್ನೋದನ್ನ ನೀವು ನೋಡ್ಬೇಕು. ನಿಮಗ್ ಕ್ವಶನ್ ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್ ಸರ್. ಸೊ ಈ ತರ ಹೊಸದಾಗಿ ಪಾಯಿಂಟ್ಸ್ ಗಳು ಬರ್ತಾನೆ ಹೋಗ್ತಾವ, ನೀವು ನೋಡ್ಕೊಬೇಕು. ನೆಕ್ಸ್ಟ್ ನೋಡ್ರಿ, ಪುಲಿಕಾಟ್ ಏನಂತಂದ ಹೇಳಿದ್ರೆ ಸರೋವರ ಐತೆ, ಪುಲಿಕಾಟ್ ಸರೋವರ. ಇಲ್ಲಿ ಏನಂತಂದ್ರೆ ಪುಲಿಕಾಟ್ ಲೇಕ್ ಅಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಕಂಡು ಬರುತ್ತೆ. ಅದೇ ತರ ಏನಂತಂದ ಹೇಳಿದ್ರೆ ಒಂದು ಬರ್ಡ್ ಸ್ಯಾಂಚುರಿ ಕೂಡ ಐತಿ ಅಲ್ಲಿ, ಪುಲಿಕಾಟ್ ಲೇಕ್ ಬರ್ಡ್ ಸ್ಯಾಂಚುರಿ ಅಂತಂದ ಹೇಳ್ತೀವಿ.
ಸೊ ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಲಗೂನ್ ಲೇಕ್ ಅಂತಾನು ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಚಿಲ್ಕಾ ಏನಂತ ಹೇಳಿದ್ರೆ ಅತಿ ದೊಡ್ಡ ಲಗೂನ್ ಲೇಕ್. ಚಿಲ್ಕಾವನ್ನ ನಾವೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ, ಸೊ ಅತಿ ದೊಡ್ಡ ಲಗೂನ್ ಲೇಕ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಚಿಲ್ಕಾವನ್ನ. ಸೊ ಇದೇನ್ ಲಗೂನ್ ಲೇಕ್? ಸೊ ಇಲ್ಲಿ ನೋಡ್ರಿ ಏನಂತಂದ ಹೇಳಿದ್ರೆ, ಈಗ ಇದೊಂದ್ ಪ್ರದೇಶ ಅನ್ಕೊಡ್ರಿ. ಸೊ ಇದೊಂದ್ ಏನಂತಂದ ಹೇಳಿದ್ರೆ ಪ್ರದೇಶ, ಇದು ಇಲ್ಲಿ ಏನಂತಂದ ಹೇಳಿದ್ರೆ ಸಮುದ್ರ ಐತೆ, ಇದೊಂದು ಪ್ರದೇಶ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಈ ಭಾಗ ಏನಾಯ್ತು ಅಂತ ಹೇಳಿದ್ರೆ ತಗ್ಗಾದ ಭಾಗ ಐತೆ. ಸೊ ಈ ತಗ್ಗಾದ ಭಾಗದಲ್ಲಿ ಏನಂತಂದ ಹೇಳಿದ್ರೆ ಸಮುದ್ರದ ಅಲೆಗಳಿಂದ ಏನಂತಂದ ಹೇಳಿದ್ರೆ ನೀರ್ ಸ್ಟೋರ್ ಆಗಿ ಏನಂತಂದ ಹೇಳಿದ್ರೆ ಒಂದು ಸರೋವರವಾಗಿ ರೆಡಿ ಆಗಿತ್ತ, ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಲಗೂನ್ ಲೇಕ್ ಅಂತ ಕರಿತೀವಿ. ಇದ್ರಲ್ಲಿ ಏನಂತಂದ್ರೆ ಸಿಹಿ ನೀರಿನ ನದಿಗಳು ಬಂದ್ ಸೇರ್ತಾವ. ಸೊ ಅದೇ ತರ ಏನಂತಂದ್ರೆ ಉಪ್ಪು ನೀರು ಬಂದ್ ಸೇರುತ್ತ. ಸೊ ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಗೂನ್ ಲೇಕ್ ಅಂತ ಕರಿತೀವಿ. ಈ ತರ ಅತಿ ದೊಡ್ಡ ಲಗೂನ್ ಲೇಕ್ ಯಾವ್ದಂತ ಹೇಳಿದ್ರೆ ನಮ್ ಇಂಡಿಯಾದಲ್ಲಿ ಚಿಲ್ಕಾ ಸರೋವರ ಅಂತ ಕರಿತೀವಿ. ಯಾವ್ದು? ಚಿಲ್ಕಾ ಸರೋವರ. ಚಿಲ್ಕಾ ಸರೋವರ ಎಲ್ಲಿ ಕಂಡು ಬರುತ್ತಾ? ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಒಡಿಸ್ಸಾದಲ್ಲಿ ಏನಂತ ಹೇಳಿದ್ರೆ ಚಿಲ್ಕಾ ಸರೋವರ ಕಂಡು ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಅದೇ ತರ ನೆಕ್ಸ್ಟ್ ನೋಡ್ರಿ ಕೊಲ್ಲೇರು ಲೇಕ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಲ್ಲೇರು ಲೇಕ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಕೊಲ್ಲೇರು ಲೇಕ್ ಎಲ್ಲಿದೆ ಅಂತಂದ ಹೇಳಿದ್ರೆ ಕೃಷ್ಣ ಮತ್ತು ಗೋದಾವರಿ ಜಲಾನಯನ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಇದು ಕೂಡ ಒನ್ ಟೈಮ್ ಏನಂತಂದ ಹೇಳಿದ್ರೆ ಲಗೂನ್ ಲೇಕ್ ಆಗಿತ್ತು. ಸೊ ಒನ್ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಲಗೂನ್ ಲೇಕ್ ಆಗಿತ್ತು. ಇವಾಗ ಏನಂತಂದ ಹೇಳಿದ್ರೆ ಕೃಷ್ಣ ಮತ್ತು ಗೋದಾವರಿ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ಏನಂತಂದ ಹೇಳಿದ್ರೆ ಇದು ಆಗಿತ್ತ. ಸೊ ಜಲಾನಯನ ಪ್ರದೇಶವಾಗಿ ರೆಡಿ ಆಗಿತ್ತ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಲಗೂನ್ ಲೇಕ್. ಕೊಲ್ಲೇರು ಲೇಕ್ ಏನಂತ ಹೇಳಿದ್ರೆ ಇದು ಕೂಡ ಲಗೂನ್ ಲೇಕ್ ಆಗುತ್ತೆ. ಸೊ ಕೊಲ್ಲೇರು ಲೇಕ್ ಆಗಿರ್ಬೋದು, ಪುಲಿಕಾಟ್ ಲೇಕ್ ಆಗಿರ್ಬೋದು, ಈ ಲೇಕ್ ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾವ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾವ. ಸರ್ ನೀವ್ ಏನ್ರಿ ಕರ್ನಾಟಕದ ಹೇಳ್ತಾ ಇದೀರಿ, ಬಟ್ ಆದ್ರೆ ಕರ್ನಾಟಕ ಇನ್ನೂ ಬಂದಿಲ್ರಿ, ರಾಜ್ಯಗಳ ಬಗ್ಗೆ ಹೇಳ್ತಾ ಇದೀರಿ. ಸೊ ಯಾಕಂತಂದ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಳ್ಳೇಬೇಕು. ಯಾಕಂದ್ರೆ ಕ್ವಶನ್ಸ್ ಗಳು ತುಂಬಾ ಬರ್ತಾವ. ಸೊ ಇಲ್ಲಿ ಯಾವ ನದಿಗಳ ಹರಿತಾವ ಅಂತಂದ ಹೇಳಿದ್ರೆ ಗೋದಾವರಿ ನದಿ ಹರಿಯುತ್ತ, ತುಂಬಾ ಇಂಪಾರ್ಟೆಂಟ್. ಕೃಷ್ಣ ಮತ್ತು ಅದರ ಉಪನದಿಗಳು ಹರಿತಾವ. ಆಮೇಲೆ ಪೆನ್ನಾ ಮತ್ತು ಅದರ ಉಪನದಿಗಳು ಹರಿತಾವ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಗೂಗಲ್ ಮ್ಯಾಪ್ ಅಲ್ಲಿ ನಾನು ನೋಡಿದ್ದು ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ವಂಶಧಾರ ನದಿ ಹರಿಯುತ್ತ, ಆಮೇಲೆ ನಾಗವಲ್ಲಿ ನದಿ ಹರಿಯುತ್ತ. ನಾಗವಳ್ಳಿ ಅಂತ ಹೇಳ್ತೀವಿ, ನಾಗವಲ್ಲಿ ಇಲ್ಲ, ನಾಗವಳ್ಳಿ. ಆಮೇಲೆ ಶಾರದಾ ನದಿ ಹರಿಯುತ್ತ. ಇದು ಎಲ್ಲಿ ಅಂತಂದ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ. ನೆಕ್ಸ್ಟ್ ಒನ್ ನೋಡ್ರಿ ಗೋದಾವರಿ ಮತ್ತು ಅದರ ಉಪನದಿಗಳು ಹರಿತಾವ. ನೆಕ್ಸ್ಟ್ ನೋಡ್ರಿ ಕೃಷ್ಣಾ ನದಿ ಹರಿಯುತ್ತೆ. ಇಲ್ಲಿ ವಿಜಯವಾಡ ಕೃಷ್ಣಾ ನದಿಯ ದಂಡೆಯ ಮೇಲೆ ನೋಡ್ರಿ. ಆಗಾಗ ಪಾಯಿಂಟ್ಸ್ ಗಳನ್ನ ಹೇಳ್ತಿರ್ತೀನಿ, ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು, ಬರ್ಕೊಬೇಕು. ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್. ಆಮೇಲೆ ಗುಂಡ್ಕಲಮ್ಮ ಅಂತಂದ ಹೇಳಿ ಒಂದು ನದಿ ಹರಿಯುತ್ತ. ಆಮೇಲೆ ಪೆನ್ನಾ ನದಿ ಹರಿಯುತ್ತೆ ನೋಡ್ರಿ, ಪೆನ್ನಾ ಮತ್ತು ಅದ್ರ ಉಪನದಿಗಳು. ಸೊ ಚಿತ್ರಾವತಿ ನೋಡ ಅದು ಉಪನದಿ ಇರುತ್ತ. ಸೊ ಇವುಗಳನ್ನೆಲ್ಲ ನೆಲ್ಲೂರು ಎಲ್ಲ ಏನಂತಂದ ಹೇಳಿದ್ರೆ ಅದರ ನದಿಗೆ ಪೆನ್ನಾ ನದಿ ಮೇಲೆ ಬರ್ತಾವ. ನೆಕ್ಸ್ಟ್ ನೋಡ್ರಿ ತಮಿಳ್ನಾಡು. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಸೊ ತಮಿಳ್ನಾಡು. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಎಸ್ ಸರ್. ಯಾರಿಗಾದ್ರೂ ಅರ್ಥ ಆಗ್ತಿಲ್ಲ? ಇನ್ನೊಂದ್ಸಾರಿ ಹೇಳ್ಬೇಕು ಏನಾದ್ರು ಇದ್ರೆ ಹೇಳ್ರಿ. ಸೊ ಇನ್ನೊಂದ್ಸಾರಿ ಹೇಳೋಣ. ನೆಕ್ಸ್ಟ್ ನೋಡ್ರಿ ತಮಿಳ್ನಾಡು. ತಮಿಳ್ನಾಡು ಏನಂತಂದ ಹೇಳಿದ್ರೆ ಕರ್ನಾಟಕ. ಎಲ್ರು ಕರ್ನಾಟಕ ಮ್ಯಾಪ್ ಗಳೆಲ್ಲ ತಲೆಯಲ್ಲಿ ಬರ್ತಿದಾವಲ್ಲ ಕಣ್ ಮುಂದೆ. ಎಸ್. ಸೊ ಅದ್ರ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ಏನಂತಂದ ಹೇಳಿದ್ರೆ ತಮಿಳ್ನಾಡು ಕಂಡು ಬರುತ್ತೆ. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡ್ರಿ ತಮಿಳ್ನಾಡು ಅಂದ ತಕ್ಷಣ ತಮಿಳ್ನಾಡು ರಾಜಧಾನಿ ಯಾವುದು? ಚೆನ್ನೈ ಅಂತಂದ ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಈ ಪ್ರದೇಶದಲ್ಲಿ ಚೆನ್ನೈ. ಸೊ ಇದೇನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದ ಹಳೆಯ ಬಂದರು ಅಂತಂದ ಹೇಳ್ತೀವಿ. ಹಳೆಯ ಬಂದರು, ನಮ್ಮ ಭಾರತ ದೇಶದ ಹಳೆಯ ಬಂದರು. ಆಮೇಲೆ ಇಂಡಿಯನ್ ಸಿವಿಲೈಸೇಷನ್ ಇದ್ದಾಗ, ಸಿಂಧು ನಾಗರಿಕತೆ ಇದ್ದಾಗ ಕೂಡ ಒಂದು ಬಂದರು ಬರುತ್ತೆ, ಹಡಗು ಕಟ್ಟೆ. ಅದು ಯಾವ್ದಂತ ಬೇಗ ಮೆಸೇಜ್ ಆಗಿ. ಸೊ ಅಲ್ಲಿವರೆಗೂ ನೀರು ಕುಡಿತಾ ಇರ್ತೀವಿ, ಬೇಗ ಮೆಸೇಜ್ ಆಗಿ. ಫ್ಲಾರೆನ್ಸ್, ಅಭಿಷೇಕ್, ವಿನಾಯಕ, ಹೊಸವಾಗಿ, ಲಕ್ಷ್ಮಿ, ವೆರಿ ಗುಡ್, ಜ್ಯೋತಿ, ಗಿರಿಜಾ, ಅಜಿತ್, ಆದಿತ್ಯ, ಹನುಮಂತ, ಯಲ್ಲಪ್ಪ, ರೇವಣ್ಣ. ವೆರಿ ಗುಡ್, ವೆರಿ ಗುಡ್. ಎಲ್ರಿಗೂ ಗೊತ್ತಿದೆ ಅನ್ಕೊಂತೇನೆ. ಲೋತಾಲ್. ಸೊ ತುಂಬಾ ಇಂಪಾರ್ಟೆಂಟ್ ಯಾವುದು? ಲೋತಾಲ್ ಏನಂತ ಹೇಳಿದ್ರೆ ಸಿಂಧು ನಾಗರಿಕತೆ ಕಾಲದಲ್ಲಿರೋ ಒಂದು ಬಂದರು. ಎಸ್. ಇನ್ನೊಂದು ಕ್ವಶನ್ ಏನಂತಂದ ಹೇಳಿದ್ರೆ
ಜಲವನ್ನ ನೀರನ್ನ ಕಾಪಾಡ್ರಿ, ಆಮೇಲೆ ವೈಲ್ಡ್ ಲೈಫ್ ಅನ್ನ ಅಂದ್ರೆ ಸಂರಕ್ಷಣೆ ಮಾಡ್ರಿ ಅಂತಂದ ಹೇಳಿ ಒಂದು ಫಲಕ ಅಂದ್ರೆ ಒಂದು ಸಿಗುತ್ತಾ, ಒಂದು ಫಲಕ ತರ ಒಂದು ಸಿಗುತ್ತಾ. ಸೊ ಯಾವ ಸಿಟಿಯಲ್ಲಿ ಸಿಗುತ್ತಾ? ಸಿಂಧು ನಾಗರಿಕತೆ ಕಾಲದ್ದು. ಅವಾಗ್ಲೇ ಏನಂತಂದ ಹೇಳಿದ್ರೆ ನೀರನ್ನ ಸಂಗ್ರಹ ಮಾಡ್ರಿ, ನೀರನ್ನ ಸ್ಟೋರ್ ಮಾಡ್ರಿ, ಅದನ್ನ ಕಾಪಾಡ್ರಿ, ಆಮೇಲೆ ಜಲಚರಗಳನ್ನ ಕಾಪಾಡ್ರಿ, ಪ್ರಾಣಿ ಸಸ್ಯ ಸಂಕುಲಗಳನ್ನ ಕಾಪಾಡ್ರಿ ಅಂತಂದ ಹೇಳಿ ಒಂದು ಫಲಕ ಸಿಗುತ್ತಾ ಆ ಟೈಮಲ್ಲಿ ಹಾಕಿದ್ದು. ಅದೆಲ್ಲಿ ಸಿಗುತ್ತಾ ಅಂತ ನೋಡ್ರಿ. ಎನಿವನ್ ಎನಿವನ್ ತಪ್ಪಿದ್ರೂ ಪರವಾಗಿಲ್ಲ. ನೋ 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 ಚಾನುದಾರು ಅಲ್ಲ, ಹರಪ್ಪ ಅಲ್ಲ ಅಲ್ಲ ಅಲ್ಲ, ಧೋಲ್ ವೀರದಲ್ಲಿ. ಸೊ ವೆರಿ ಗುಡ್ ಅಭಿಷೇಕ್, ವೆರಿ ಗುಡ್. ಧೋಲ್ ವೀರದಲ್ಲಿ ಏನಂತ ಹೇಳಿದ್ರೆ ಸೊ ಅದು ಕಂಡು ಬರುತ್ತೆ. ನೆಕ್ಸ್ಟ್ ಒಂದು ನೋಡ್ರಿ, ನಾವು ತಮಿಳುನಾಡು ಮತ್ತೆ ಹೋಗೋಣ. ಚೆನ್ನೈ ಏನಂತಂದ ಹೇಳಿದ್ರೆ ತಮಿಳುನಾಡಿನ ರಾಜಧಾನಿ ಅಂತಂದ ಹೇಳ್ತೀವಿ, ಅತ್ಯಂತ ಹಳೆಯ ಬಂದರು ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ತಮಿಳುನಾಡು ಕರ್ನಾಟಕ ಅಂತ ಬಂತು ಅಂತಂದ ಹೇಳಿದ್ರೆ ಒಂದೇ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಹರಿದೋಗಿದೆ ನೋಡ್ರಿ. ಯಾವ ನದಿ? ಕಾವೇರಿ ನದಿ. ಕಾವೇರಿ ನದಿ ವಿವಾದ ಏನಂತಂದ ಹೇಳಿದ್ರೆ ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ ಹೇಳಿದ್ರೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರುವ ಕಾವೇರಿ ನದಿ ವಿವಾದ. ಸೊ ಟೋಟಲ್ 4 ರಾಜ್ಯಗಳಲ್ಲಿ ಬರುತ್ತೆ. ಕರ್ನಾಟಕ ಒಂದು, ತಮಿಳುನಾಡು, ಆಮೇಲೆ ಪಾಂಡಿಚೇರಿ, ಆಮೇಲೆ ಕೇರಳ ಅಂತಂದ್ ಹೇಳ್ತೀವಿ. ಯಾಕಂತಂದ ಹೇಳಿದ್ರೆ ಅದ್ರ ಉಪನದಿಗಳೇನ್ ಹರಿದೋಗಿರ್ತಾವಲ್ಲ, ಸೊ ಅದಕ್ಕೋಸ್ಕರ ಅವು ಇನ್ಕ್ಲೂಡ್ ಆಗ್ತಾವ. ಕಾವೇರಿ ನದಿ ವಿವಾದಕ್ಕೆ ಸಂಬಂಧಪಟ್ಟ ಒಂದು ಸಮಿತಿ ಬರುತ್ತಾ, ಆ ಸಮಿತಿ ಯಾವುದು ಅಂತಂದ ಹೇಳಿ ನೀವು ನೋಡ್ಕೊಬೇಕು. ಸೊ ಇವಾಗ ಯಾರೋ ಆಪ್ಷನ್ ಇದು ಮೆಸೇಜ್ ಹಾಕಕ್ ಹೋಗ್ಬೇಡ್ರಿ, ಬಟ್ ಆದ್ರೆ ನೀವು ನೋಡ್ಕೊಬೇಕು. ಎಲ್ರು ಕೋ ಹಾಸ್ಟ್ ಮಾಡ್ರಿ. ಹಾಸ್ಟ್ ಯಾರು ಮಾಡಿದ್ರು? ಗೌರವ್. ಕೋ ಹೋಸ್ಟ್ ಮೆಸೇಜ್ ಮಾಡ್ರಿ, ಎಲ್ರು ಕೋ ಹೋಸ್ಟ್ ಮೆಸೇಜ್ ಮಾಡ್ರಿ. ನಾನು ಹೋಸ್ಟ್ ಮಾಡಿರೋ ಲ್ಯಾಪ್ಟಾಪ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಕೋ ಹೋಸ್ಟ್ ನಾನು ಮೆಸೇಜ್ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕೋ ಹೋಸ್ಟ್ ಮೆಸೇಜ್ ಮಾಡ್ರಿ. ಎಸ್ ನೆಕ್ಸ್ಟ್ ನೋಡ್ರಿ, ಕಾವೇರಿ ನದಿ ವಿವಾದ ಯಾವ ಸಮಿತಿ ಅಂತಂದೇಳಿ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಕಾವೇರಿ ನದಿ ಮೇಲೆ ಏನಂತಂದ ಹೇಳಿದ್ರೆ ಒಂದೆರಡು ಜಲಾಶಯಗಳನ್ನ ಕಟ್ಟಿದ್ದಾರೆ. ಸ್ಟ್ಯಾನ್ಲಿ ಜಲಾಶಯ ಅಂತಂದ ಹೇಳಿ, ಮೆಟ್ಟೂರು ಜಲಾಶಯ ಅಂತಂದ ಹೇಳ್ತೀವಿ, ಅದು ಕಾವೇರಿ ನದಿ ಮೇಲಿದೆ ಸ್ಟ್ಯಾನ್ಲಿ ಜಲಾಶಯ. ಆಮೇಲೆ ಗ್ರ್ಯಾಂಡ್ ಆನಿಕಟ್ ಅಂತಂದ ಹೇಳ್ತೀವಿ, ಗ್ರ್ಯಾಂಡ್ ಆನಿಕಟ್. ಸೊ ಗ್ರ್ಯಾಂಡ್ ಆನಿಕಟ್ ಇದನ್ನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಚೋಳರ ಕಾಲದಲ್ಲಿ ಅಂತಂದ ಹೇಳಿದ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಗ್ರ್ಯಾಂಡ್ ಆನಿಕಟ್ ಡ್ಯಾಮ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಾವೇರಿ ನದಿ ಮೇಲೆ ಕಟ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದು ಗ್ರ್ಯಾಂಡ್ ಆನಿಕಟ್, ಇನ್ನೊಂದ್ ಏನಂತಂದ ಹೇಳಿದ್ರೆ ಸ್ಟ್ಯಾನ್ಲಿ ಜಲಾಶಯ. ಚೋಳರ ಕಾಲದಲ್ಲಿ ಕಟ್ತಾರೆ ಇದನ್ನ, ಗ್ರ್ಯಾಂಡ್ ಆನಿಕಟ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಕಲ್ಪಕಂ ಅನುಸ್ಥಾವರ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕಲ್ಪಕಂ ಅನುಸ್ಥಾವರ ಇಲ್ಲಿದೆ ನೋಡ್ರಿ, ನಿಯರ್ ಚೆನ್ನೈ ಅಂತ ಬರುತ್ತೆ. ಕಲ್ಪಕಂ ಅನುಸ್ಥಾವರ ಅದಕ್ಕೆ ಇಂಪಾರ್ಟೆಂಟ್. ನಾನು ಗೂಗಲ್ ಮ್ಯಾಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಜಿಯೋಗ್ರಫಿಯನ್ನ ಈಸಿಯಾಗಿ ನಿಮ್ಗೆ ಎಲ್ಲಾನು ಅರ್ಥ ಆಗುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಕಲ್ಪಕಂ ಅನುಸ್ಥಾವರ ಅಂತ ಹೇಳ್ತೀವಿ. ಎಸ್ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದಾರೆ. ಯಾವ್ದಂತ ಹೇಳಿದ್ರೆ ಕುಡಂಕುಲಂ ಅಂತಂದೇಳಿ. ಕುಡಂಕುಳಂ ಅಂತಂದ ಏನ್ ಬರುತ್ತಾ, ಸೊ ಆ ಅನುಸ್ಥಾವರವನ್ನ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಕುಡಂಕುಳಂ ಅನುಸ್ಥಾವರವನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಏನಂತಂದ ಹೇಳಿದ್ರೆ ಘೋಷಣೆ ಮಾಡಿದಾರ. ಸೊ ಇದೇನಿದೆ ಅಲ್ಲ ಕುಡಂಕುಳಂ ಅನ್ನ, ಸೊ ಯಾವ ದೇಶದೊಂದಿಗೆ ಸೇರಿ ಮಾಡಿದಾರ ಅಂತಂದ ಹೇಳಿದ್ರೆ ರಷ್ಯಾ ದೇಶದೊಂದಿಗೆ ಸೇರಿ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ನಿರ್ಮಾಣ ಮಾಡಿದಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ. ಸೊ ಕುಡಂಕುಳಂ ಅನುಸ್ಥಾವರ, ಆಮೇಲೆ ಕಲ್ಪಕಂ ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ತಮಿಳುನಾಡದಲ್ಲಿ ಬರ್ತಾವ ಎರಡು ಅನುಸ್ಥಾವರಗಳು. ನಮ್ಮ ಕರ್ನಾಟಕದಲ್ಲಿ ಬರೋದು ಯಾವ್ದಂತಂದ ಹೇಳಿದ್ರೆ ಕೈಗಾ ಅಂತಂದ ಹೇಳ್ತೀವಿ. ಸೊ ಪ್ರತಿಯೊಂದನ್ನು ಗೊತ್ತಾಗತ್ತೆ, ಟೆನ್ಷನ್ ತಗೋಕ್ ಹೋಗ್ಬಿಡ್ರಿ ಯಾರು. ಎಲ್ಲಾ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಹಿಡ್ಕೊಂಡು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ, ಬಟ್ ಅದ್ರ ನೀವೆಲ್ಲರೂ ನೋಟ್ಸ್ ಮಾಡ್ಕೊಬೇಕು. ಎಸ್ ನೆಕ್ಸ್ಟ್ ನೋಡ್ರಿ, ಮಹಾಬಲಿಪುರಂ. ಸೊ ಮಹಾಬಲಿಪುರಂ ತುಂಬಾ ಇಂಪಾರ್ಟೆಂಟ್ ಆಗತ್ತ ತಮಿಳುನಾಡು. ಯಾಕೆ ಇಂಪಾರ್ಟೆಂಟ್ ಆಗತ್ತ ಅಂತ ಹೇಳಿ ಬೇಗ ಮೆಸೇಜ್ ಹಾಕಿ ನೋಡೋಣ. ಸೊ ಮಹಾಬಲಿಪುರಂ ಅಲ್ಲಿರೋ ದೇವಾಲಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್, ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್, ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್. ಆಮೇಲೆ ನೀಲಗಿರಿ ಬೆಟ್ಟಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ. ಈ ಪ್ರದೇಶದಲ್ಲಿ ನೀಲಗಿರಿ ಬೆಟ್ಟಗಳು ಕಂಡು ಬರ್ತಾವ. ಈ ಪ್ರದೇಶದಲ್ಲಿ ನೀಲಗಿರಿ ಯಾಕಂತಂದ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಗಳು ಏನಂತಂದ ಹೇಳಿದ್ರೆ ಎರಡೂ ಬಂದು ಸಂಧಿಸ್ತಾವ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದು ಸಂಧಿಸುವ ಜಾಗವನ್ನು ನಾವು ಏನಂತ ಕರಿತೀವಿ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ಆಮೇಲೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ, ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಈ ಪ್ರದೇಶದಲ್ಲಿ. ಸೊ ಇಷ್ಟು ನೆನ್ಪಿಟ್ಕೊಡ್ರಿ ಅಷ್ಟೇ. ಎಸ್ ಆಗ್ಲೇ ನಾನು ಕ್ವಶನ್ ಕೇಳಿದೆ ಮಹಾಬಲಿಪುರಂ. ಸೊ ಯಾರಂತಂದ ಹೇಳಿದ್ರೆ ಯಾರ ಕಾಲದ್ದೀವು ಸರ್? ಪಲ್ಲವರು, ವೆರಿ ಗುಡ್. ಕಲ್ಯಾಣ್, ಫಾರೂಕ್ ವೆರಿ ಗುಡ್, ಮೊಹಮ್ಮದ್, ವಿನಾಯಕ್, ಆದಿತ್ಯ, ನಿರ್ಮಲಾ, ದಿವ್ಯಾ ವೆರಿ ಗುಡ್, ಲಕ್ಷ್ಮಿ, ಸ್ನೇಹ. ಎಸ್ ನೋಡ್ರಿ, ಎಲ್ಲ ಹೊಸ ಎಲ್ರು ಮಿಂಗಲ್ ಆಗ್ಬೇಕು.
ರಿಷಬ್, ನೋ ನೋ ನೋ, ಚೋಳರ ಕಾಲದಲ್ಲ. ನೋ ನೋ ನೋ, ಪಲ್ಲವರ ಕಾಲದ ಏನಂತಂದ ಹೇಳಿದ್ರೆ ನಾವು ಮಹಾಬಲಿಪುರಂ ಅಂತಂದ ಹೇಳ್ತೀವಿ. ಪಲ್ಲವರಲ್ಲೂ ಕೂಡ ಯಾರ ಅಂತ ಬರ್ತಾರ ನೋಡ್ರಿ, ಯಾವ ರಾಜ ಏನಾದ್ರು ನನಗೂ ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಎಸ್ ಅಭಿಷೇಕ್, ವೆರಿ ಗುಡ್. ಒಂದನೇ ನರಸಿಂಹವರ್ಮ. ಒಂದನೇ ನರಸಿಂಹವರ್ಮ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅಲ್ಲಿ ಸೊ ಕೆಲವೊಂದು ದೇವಾಲಯಗಳನ್ನ, ಕಲ್ಲಿನ ರಥಗಳನ್ನ ಕೆತ್ತಿಸ್ತಾನ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತ. ಮಹಾಬಲಿಪುರಂ ಇದೇನಂತಂದ ಹೇಳಿದ್ರೆ ಸಮುದ್ರದ ಹತ್ತಿರ ಬರುತ್ತ. ಸೊ ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಇಲ್ಲೊಂದು ಸ್ಟ್ರೇಟ್ ಬರುತ್ತಾ, ಜಲಸಂಧಿ ಬರುತ್ತಾ, ಪಾಕ್ ಸ್ಟ್ರೇಟ್ ಅಂತ ಹೇಳ್ತೀವಿ. ಪಾಕಿಸ್ತಾನ ನಡುವೆ ಅಲ್ಲ, ಪಾಕ್ ಅಂದ ತಕ್ಷಣ ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ಒಂದು ಜಲಸಂಧಿ ಬರುತ್ತೆ. ಅದನ್ನ ನಾವೆಂತ ಕರಿತೀವಿ, ಪಾಕ್ ಸ್ಟ್ರೇಟ್ ಅಂತ ಕರಿತೀವಿ. ಸ್ಟ್ರೇಟ್ ಅಂತಂದ ಹೇಳಿದ್ರೆ ಜಲಸಂಧಿ ಅಂತಂದ ಹೇಳ್ತೀವಿ. ಅಂತಂದ ಹೇಳಿದ್ರೆ ಸೊ ಎರಡು ಭೂ ಪ್ರದೇಶಗಳನ್ನ ಸಂಧಿಸುವ ಕಿರಿದಾದ ಜಲಮಾರ್ಗ ಏನೈತಲ್ಲ, ಅಂದ್ರೆ ಎರಡು ಭೂ ಪ್ರದೇಶಗಳನ್ನ ಸಂಧಿಸುವ, ಅಂದ್ರೆ ಎರಡರ ನಡುವೆ ಇರುವ ಚಿಕ್ಕದಾದ ಒಂದು ಜಲ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರೇಟ್ ಅಥವಾ ಜಲಸಂಧಿ ಅಂತ ಕರಿತೀವಿ. ಡಯಾಗ್ರಾಮ್ ಹಾಕೊಂಡು ನೀವೇನಂತಂದ್ರೆ ಬರ್ಕೊಟ್ರಿ ಸ್ಟ್ರೇಟ್ ಅಂದ್ರೆ ಏನ್. ಆಮೇಲೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಾನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಡೋಂಟ್ ವರಿ. ಆಮೇಲೆ ನೆಕ್ಸ್ಟ್ ನಾನು ಆಗ್ಲೇ ಹೇಳಿದ್ವಲ್ಲ ಕೆಲವೊಂದು ಇಂದಿರಾ ಗಾಂಧಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬರುತ್ತೆ. ಇಲ್ಲಿದೆ ನೋಡ್ರಿ, ಇಂದಿರಾ ಗಾಂಧಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕ್. ಆಮೇಲೆ ಗಲ್ಫ್ ಆಫ್ ಮನ್ನಾರ್ ಮರೈನ್ ನ್ಯಾಷನಲ್ ಪಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮರೈನ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಸಮುದ್ರದ ಜೀವಿಗಳಿಗೆ ಮರೈನ್ ನ್ಯಾಷನಲ್ ಪಾರ್ಕ್. ಸೊ ಕೆಲವೊಂದು ಪ್ರದೇಶ ಅಂಡಮಾನ್ ನಿಕೋಬಾರ್ ಅಲ್ಲಿ, ತಮಿಳುನಾಡಿನಲ್ಲಿ, ಅದಾದ ನಂತರ ಇನ್ನೊಂದು ಮರೈನ್ ನ್ಯಾಷನಲ್ ಪಾರ್ಕ್ ಇರೋದು ಗುಜರಾತ್ ಅಲ್ಲಿ. ಸೊ ಈ ಮೂರೇ ಪ್ರದೇಶದಲ್ಲಿ ಮರೈನ್ ನ್ಯಾಷನಲ್ ಪಾರ್ಕ್ಸ್ ಗಳಿದಾವ. ಸೊ ಅದರಲ್ಲೂ ಗಲ್ಫ್ ಆಫ್ ಮನ್ನಾರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಂದ ಹೇಳಿದ್ರೆ ಎಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ ಸೊ ಅದು ಕಂಡು ಬರುತ್ತಾ. ಆಮೇಲೆ ಕಲಕ್ಕಡು ಅಂತಂದ್ ಬರುತ್ತಾ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತವ. ಸೊ ಇವುಗಳ ಬಗ್ಗೆ ನೀವು ಸ್ವಲ್ಪ ನೆನ್ಪಿಡ್ಕೋಬೇಕು, ಇಷ್ಟೇ ತುಂಬಾ ಇಂಪಾರ್ಟೆಂಟ್ ಅವಾಗ್ತಾವ. ಆಮೇಲೆ ಗುಂಡ್ಯಾ ನ್ಯಾಷನಲ್ ಪಾರ್ಕ್, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಗಳ ಬರ್ತಾವ, ಅದ್ರ ಬಗ್ಗೆ ಎಲ್ಲ ಏನ್ ಕ್ವಶನ್ಸ್ ಕೇಳಲ್ಲ. ಸೊ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ ಗಲ್ಫ್ ಆಫ್ ಮನ್ನಾರು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೈಗರ್ ರಿಸರ್ವ್ಸ್ ಗಳು ಯಾವ ಬರ್ತಾವ. ಅಣ್ಣಾಮಲೈ ಟೈಗರ್ ರಿಸರ್ವ್ ಇದು ಈ ಕಡೆನೆ ಬರುತ್ತೆ, ನೀಲಗಿರಿ ಬೆಟ್ಟಗಳಲ್ಲಿ, ಈ ಪ್ರದೇಶದಲ್ಲಿ. ಆಮೇಲೆ ಕಲಕ್ಕಡು ಟೈಗರ್ ರಿಸರ್ವ್ ಬರುತ್ತೆ, ಕಲಕ್ಕಡು ಟೈಗರ್ ರಿಸರ್ವ್. ಆಮೇಲೆ ಸತ್ಯಮಂಗಲ ಟೈಗರ್ ರಿಸರ್ವ್ ಈ ಕಡೆ ಬರುತ್ತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಸೊ ಜಸ್ಟ್ ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೊಡ್ರಿ ಅಷ್ಟೇ. ಎಲ್ಲೋ ಕೇಳಿದ್ವಲ್ಲ, ಕ್ವಶನ್ಸ್ ಗಳು ಬಂದ್ರೆ ಬರೆಯೋಕಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳು ಬರ್ತಾವ. ಬೃಹದೇಶ್ವರ ಟೆಂಪಲ್, ತಾಂಜಾವೂರಿನ ಬೃಹದೀಶ್ವರ ಟೆಂಪಲ್ ಈ ಪ್ರದೇಶದಲ್ಲಿ ಕಂಡು ಬರುತ್ತಾ. ಸೊ ನಿಮಗ್ ಕ್ವಶನ್, ಬೃಹದೀಶ್ವರ ಟೆಂಪಲ್ ಯಾರ ಕಾಲದ್ದು? ಎನಿವನ್? ಬೃಹದೀಶ್ವರ ಟೆಂಪಲ್ ತೇಜ್ ಬಹದ್ದೂರ್, ವೆರಿ ಗುಡ್. ರಾಕೇಶ್, ರೇವಣ್ಣ, ವೆರಿ ಗುಡ್. ಯಲ್ಲಪ್ಪ, ಕಾವ್ಯ, ಪ್ರಿಯಾ, ಸ್ಮಿತಾ, ಸ್ನೇಹ, ದಿವ್ಯಾ, ಫ್ಲಾರೆನ್ಸ್, ಫಾರೂಕ್, ಆದಿತ್ಯ. ಎಸ್ ಎಲ್ರು ಮೆಸೇಜ್ ಹಾಕ್ಬೇಕು. ಮೆಸೇಜ್ ಹಾಕಿದ್ರೆ ಆನ್ಸರ್ಸ್ ನೀವು ತಪ್ಪ ಹಾಕ್ರಿ, ಕರೆಕ್ಟ್ ಹಾಕ್ರಿ, ನಾನ್ ನಿಮ್ಗೇನ್ ಶಿಕ್ಷೆ ಕೊಡಲ್ಲ. ಎಕ್ಸ್ಪ್ಲೋರ್ ಯುವರ್ ಟ್ಯಾಲೆಂಟ್, ನಿಮ್ಗೆ ಎಷ್ಟು ಗೊತ್ತಿದೆ ಏನಂತಂದ ಹೇಳಿ ನೀನ್ ಬರ್ಬೇಕದು. ಎಸ್ ಚೋಳರ ಕಾಲದ್ದು. ಚೋಳರ ಕಾಲದ್ದು ಯಾವ ರಾಜ ಕಟ್ಟಿಸಿದ ಅಂತ ಹೇಳಿ ಅದ್ ನಿಮ್ಗೆ ಕ್ವಶನ್ ಬಿಡ್ತಾ ಇದ್ದೀನಿ. ಬೃಹದೀಶ್ವರ ಟೆಂಪಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ತೀವಿ. ಐರಾವತೀಶ್ವರ ಟೆಂಪಲ್ ಬರುತ್ತಾ. ಸೊ ಪಲ್ಲವರ ಕಾಲದ. ಅದಾದ ನಂತರ ಮಹಾಬಲಿಪುರಂ. ಸೊ ಆಮೇಲೆ ನೀಲಗಿರಿ ಮೌಂಟೇನ್ ರೈಲ್ವೇಸ್ ಗಳು, ಅಂದ್ರೆ ನೀಲಗಿರಿ ಪ್ರದೇಶದಲ್ಲಿ ನೀಲಗಿರಿ ಪರ್ವತಗಳ ರೇಂಜ್ ಏನ್ ಬರುತ್ತೆ ಅಲ್ಲಿ ಕಂಡು ಬರುವ ರೈಲ್ವೆ ಏನಿರುತ್ತಲ್ಲ, ನೀಲಗಿರಿ ಮೌಂಟೇನ್ ರೈಲ್ವೆ. ಸೊ ಅದು ಕೂಡ ಏನಂತಂದ ಹೇಳಿದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಆಮೇಲೆ ತಮಿಳುನಾಡಿನ ನೃತ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಭರತನಾಟ್ಯ ಅಂತ ಹೇಳ್ತೀವಿ. ಆಗ್ಲೇ ಹೇಳಿದ್ವಿ ನೋಡ್ರಿ, ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಅಥವಾ ಕಲ್ಪಕಂ ಪವರ್ ಸ್ಟೇಷನ್ ಏನಂತಂದ ಹೇಳಿದ್ರೆ ಚೆನ್ನೈ ಹತ್ರ ಬರುತ್ತೆ. ಆಮೇಲೆ ಕುಡಂಕುಲಂ ಅದು ಕೂಡ ಏನಂತಂದ್ರೆ ಅಟಾಮಿಕ್ ಸ್ಥಾವರಗಳು ಬರ್ತಾವ. ನಮ್ಮ ಇದ್ರಲ್ಲಿ ಯಾವ್ದು ಬರೋದು ಕೈಗಾ ಅಂತಂದ್ ಹೇಳ್ತೀವಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಆಗ್ಲೇ ಡಿಸ್ಕಷನ್ ಮಾಡಿದ್ವಿ ತಾರಾಪುರ್. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಗುಜರಾತ್ ಅಲ್ಲಿ ಕಂಡು ಬರೋದು ಕಕ್ರಾಪರ್ ಅಂತಂದ್ ಹೇಳ್ತೀವಿ. ಗುಜರಾತ್ ಅಲ್ಲಿ ಕಂಡು ಬರೋದು ಯಾವ್ದು ಕಕ್ರಾಪರ್. ರಾಜಸ್ಥಾನದ್ದು ರಾವತ್ ಭಟ್ ಅಂತಂದ್ ಹೇಳ್ತೀವಿ, ರಾಜಸ್ಥಾನದ್ದು. ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶದ ನರೋರಾ ಅಂತಂದ್ ಹೇಳ್ತೀವಿ. ನೋಡ್ರಿ ಎಲ್ಲಾ ಡಿಸ್ಕಷನ್ ಅದು ಇಲ್ಲಿ. ನರೋರಾ ಉತ್ತರ ಪ್ರದೇಶದಲ್ಲಿ, ಕಕ್ರಾಪರ್ ಗುಜರಾತ್ ಅಲ್ಲಿ, ಆಮೇಲೆ ರಾವತ್ ಭಟ್ ರಾಜಸ್ಥಾನದಲ್ಲಿ, ಆಮೇಲೆ ತಾರಾಪುರದಲ್ಲಿ ಮಹಾರಾಷ್ಟ್ರ, ಆಮೇಲೆ ಕೈಗಾ ಕರ್ನಾಟಕದಲ್ಲಿ, ಕುಡಂಕುಲಂ ಏನು ತಮಿಳುನಾಡು, ಆಮೇಲೆ ಸೊ ಇನ್ನೊಂದು ಕಲ್ಪಕಂ ಇದು ಕೂಡ ತಮಿಳುನಾಡು. ಸೊ ಮೇನ್ ಏನಂತಂದ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳು, ಅಣುಸ್ಥಾವರಗಳು ಏನಿದಾವಲ್ಲ ಅವುಗಳ ಬಗ್ಗೆ ನಾವು ನೋಡ್ಕೊಂಡ್ವಿ.
ಎಸ್ ನೆಕ್ಸ್ಟ್ ಒನ್ ನೋಡ್ರಿ. ಸೊ ಕೇರಳ ಅಂತ ಬರುತ್ತಾ, ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇರಳ, ಆಮೇಲೆ ನೆಕ್ಸ್ಟ್ ಕೇರಳ. ಸೊ ಇನ್ಯಾವ್ದು ಉಳಿತು ಅಂತಂದ ಹೇಳಿದ್ರೆ ಕೇರಳ ಒಂದು ಉಳಿತು, ಅದಾದ ನಂತರ ಗೋವಾ. ಸೊ ಗೋವಾ ಮತ್ತು ಕೇರಳ ಇವೆರಡು ಮುಗ್ದು ಅಂತಂದ್ರೆ ಹೇಳಿದ್ರೆ ನಾವು ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಟೈಮ್ ಆಗಿದೆ, ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಬೇರೆ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಏನಾದ್ರು ಕ್ವಶನ್ಸ್ ಗಳಿದಾವ ನಿಮ್ಗೆ? ಎನಿ ಕ್ವಶನ್ಸ್? ನೋ ಸರ್. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಇನ್ನು ಸ್ಲೋ ಆಗಿ, ಇನ್ನು ಡೀಪ್ ಆಗಿ ಹೇಳ್ಬೇಕಾ? ನೋ ಸರ್, ಅರ್ಥ ಆಗ್ತಿದೆ. ಎಸ್ ಸರ್, ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆ, ಅರ್ಥ ಆಗ್ತಿದೆ. ಕನ್ನಡದಲ್ಲೇ ಮೆಸೇಜ್ ಹಾಕಿ. ಕನ್ನಡ ವರ್ಡ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಹಾಕಿ, ಪರವಾಗಿಲ್ಲ. ಅರ್ಥ ಆಗ್ತಿದೆ, ಅರ್ಥ ಆಗ್ತಿದೆ. ವೆರಿ ಗುಡ್. ಗರ್ಲ್ಸ್ಗೆ, ಹುಡುಗರಿಗೆ, ಹುಡುಗಿಯರಿಗೆ ಅರ್ಥ ಆಗ್ತಿದೆ ಎಲ್ರಿಗೂ? ಎಸ್, ವೆರಿ ಗುಡ್. ಸೊ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ನಾಳೆ ಇದೇ ಟೈಮಿಂಗ್ಗೆ ಮತ್ತೆ ಏನ್ ಮಾಡೋಣ ಅಂತಂದ್ರೆ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್.